वंदे सच्चिदानंदं गिरिवर्यं महावेदान्ताय सद्गुरुं प्रणतोऽस्मि अहं संप्रदाय गुरुजनेन्द्रं तदा श्री सद्गुरुं सच्चिदानंदं राजानं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः श्री शंकर वाग्मात्रा तत्त्वप्रदायकः सुरेश्वरो गुरुनाथो ज्ञानं वार्तिकमुत्तमम् असी विकरो न प्रमाता प्रमाणं वा क्रियामेय फलानि वा प्राधान्यायेह कल्पन्ते भोक्तुरेव प्रधानतः वहाँ कहा गया माता प्राणं वा क्रिया मेय फलानि वा प्राधान्याय क्रियामेय फलानि ಒಂದು क्रिया मेय फलानि वा प्राधान्याय इह कल्पन्ते भोक्तुः एव प्रधानतः यस्मात् भोक्तुः एव प्रधानः ಯಾವ ಕಾರಣದಿಂದ ಭೋಕ್ತುವೇ ಪ್ರಧಾನವಾಗಿದ್ದಾನೋ ಆದ್ದರಿಂದ ಇಲ್ಲಿ ಈ ಸಂಸಾರ ಜಗತ್ತಲ್ಲಿ ಪ್ರಮಾತವೂ ಪ್ರಧಾನ ಅಲ್ಲ, ಪ್ರಮಾಣವೂ ಅಲ್ಲ, ಕ್ರಿಯೆಯೂ ಅಲ್ಲ, ವಿಷಯವೂ ಅಲ್ಲ, ಫಲವೂ ಅಲ್ಲ. ಫಲವೂ ಭೋಕ್ತೃವಿಗೆ. ಹಣ್ಣು ಮಾವಿನ ಹಣ್ಣು ಯಾರಿಗೆ? ಸ್ವರ್ಗ ಯಾರಿಗೆ? ಸ್ವರ್ಗವಾಗಲಿ, ಮಕ್ಕಳಾಗಲಿ, ದುಡ್ಡಾಗಲಿ ಎಲ್ಲ ಆತ್ಮಸ್ತು ಕಾಮಾಯ. ಅದೇ ಪ್ರಮಾತವೂ ಇಲ್ಲಿ ಪ್ರಧಾನವಲ್ಲ, ಪ್ರಮಾಣವೂ ಪ್ರಧಾನವಲ್ಲ. ಕ್ರಿಯಾಮೇಯ ಫಲಗಳು ಅಂತ ಇದೆಯಲ್ಲ, ಕ್ರಿಯೆ ಅಂದ್ರೆ ಆಕ್ಷನ್, ಮೇಯ ಅಂದ್ರೆ ಆಬ್ಜೆಕ್ಟ್, ಫಲ ಅಂದ್ರೆ ರಿಸಲ್ಟ್. ಇವುಗಳು ಕೂಡ ಫಲ ಪ್ರಾಧಾನ್ಯ ನಕಲ್ಪದ್ದು, ಪ್ರಾಧಾನ್ಯಕ್ಕಾಗಿ ಇವು ಸಮರ್ಥವಾಗಿಲ್ಲ. ಹಾಗಾದ್ರೆ ಯಾವುದು ಪ್ರಧಾನ? ಭೋಕ್ತುರೇವಾ, ತಿಳ್ಕೊಳ್ಳೋ ಅನುಭವಿಸುವ ಆತ್ಮ, ಅನುಭವಿಸುತ್ತಿರುವ ಆತ್ಮನೇ ಇಲ್ಲಿ ಪ್ರಧಾನವಾಗಿರುತ್ತಾನಾದ್ದರಿಂದ ಅವನಿಗಾಗಿ ಅಲ್ಲ. ಸಮ್ಮತಾನಾಂ ಪರಾರ್ಥತ್ವ ಭೋಕ್ತರ್ಥಂ ಹಿ ಭೋಜ್ಯಂ ಜಗತ್ತು ಅಂತ. ಭೋಜ್ಯವಾದ ಜಗತ್ತು ಭೋಕ್ತೃಗಾಗಿ. ಜಗತ್ತಲ್ಲಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣವೂ ಸೇರಿದೆ, ಪ್ರಮಾತವೂ ಸೇರಿದ್ದಾರೆ, ಕಾಲದೇಶವೂ ಸೇರಿದೆ. ಎಲ್ಲ ಭೋಜ್ಯ ಜಗತ್ತು ಭೋಕ್ತೃವಿಗಾಗಿ. ಭೋಕ್ತೃ ಯಾರೋ? ಚಿನ್ಮಾತನಾದ ಅವಗತಿ ಸ್ವರೂಪನಾದ ಆತ್ಮನೇ ಭೋಕ್ತೃ. ಭೋಕ್ತೃ ಒಪ್ಕೊಂಡ್ರೆ ಅವ್ನು ಭೋಕ್ತೃ ಓ ಅಂತ ಕೇಳಿದ್ರೆ ಅದು ಅಲ್ಲ. ಭೋಕ್ತೃ ಅಂತ ಒಬ್ರು ಇದ್ದ ಅವನೇ ಭೋಕ್ತೃ ಆಗ್ಬೇಕು. ಅವ್ನು ಭೋಕ್ತೃ ಭೋಕ್ತೃ ಆಗಿದ್ದಾನ ಅಂತ ಕೇಳಿದ್ರೆ ಆ ವಿಕಾರ ವಿಶೇಷ ಇಲ್ಲ ಅವನಲ್ಲಿ. ಅಷ್ಟೇ ಅಧ್ಯಾರೋಪ ದೃಷ್ಟಿಯಿಂದ ಭೋಕ್ತೃತ್ವ ಮಧ್ಯಾರೋಪ್ಯ ಏತೇಷಾಂ ಭೋಕ್ತೃತ್ವ ನಾಸ್ತಿ ಎಂದು ನಿಷಿದ್ಧತೆ. ಇವಳಿಗೆ ಯಾರಿಗೂ ಭೋಕ್ತೃತ್ವ ಇಲ್ಲ ಅಂತ ಅಲ್ಗಳಕ್ಕೆ ಅವನು ಭೋಕ್ತೃ ಅಂತ. ಇವೆಲ್ಲ ಕಾಷ್ಟ ಲೋಷ್ಟ ಸಮ ಜಡ ಅಚೇತನ. ಅಚೇತನಕ್ಕಿಂತ ಭೋಕ್ತೃತ್ವ, ಚೇತನಕ್ಕೆ ನನ್ನ ಭೋಕ್ತೃತ್ವ. ಎಂಜಾಯರ್ ಅನುಭವಿಸೋದು ಅದು ಯಾರಿಗೆ? ಚೇತನಕ್ಕೆ. ಚೇತನ ಯಾರು? ಆತ್ಮನೊಬ್ಬರೇ. ಮಕ್ಕಳು ಪ್ರಮಾತ್ರವಾಗಲಿ, ಪ್ರಮಾಣವಾಗಲಿ, ಕ್ರಿಯಾ ವಿಷಯ ಫಲಗಳಾಗಲಿ, ಮೇಯ ಅಂದ್ರೆ ಪ್ರಮೇಯ ಅಂತ, ಅವುಗಳು ಯಾವುವು ಇಲ್ಲಿ ಪ್ರಾಧಾನ್ಯಕ್ಕಾಗಿ ಯಾವುಗಳು ಇಲ್ಲಿ ಪ್ರಧಾನವಾಗಿರುವುದಿಲ್ಲ, ಪ್ರಧಾನವಾಗುವುದಕ್ಕೆ ಸಮರ್ಥವಾಗಿಲ್ಲ. ಈ ಶಬ್ದ ಶಬ್ದ ಆವೇದನೆ. ಯಾವುವು ಫಲಕ್ಕಾಗಿ ಸಮರ್ಥವಾಗಿರುವುದಿಲ್ಲ, ಅವುಗಳಿಗಾಗಿ ಅವುಗಳಿರುವುದು ಸಮರ್ಥವಾಗಿಲ್ಲ. ಅವಳು ಯಾವುವು ಏನ್ ಬೆಳೆದ ಅವಳು ಯಾವುವು ಪ್ರಧಾನವಾಗಿರುವುದು ಸಮರ್ಥವಾಗಿಲ್ಲ. ಅವಳು ಯಾವುವು ಪ್ರಧಾನವಾಗಿರುವುದಕ್ಕೆ ಸಮರ್ಥವಲ್ಲ. ಏನೇನೋ ಬದುಕಿಯ ಏನೋ ಅವು ಯಾವುವು ಪ್ರಧಾನವಾಗಿರುವುದಕ್ಕೆ ಸಮರ್ಥವಲ್ಲ. ಹಾಗೆ ಬರ್ಕೊಂಡಿದ್ದಾರೆ ನೀವು. ಪ್ರಧಾನವಾಗಿರೋದಕ್ಕೆ ಸಮರ್ಥವಲ್ಲ.
ಪ್ರಧಾನಗಳಾಗಿ ಸಮರ್ಥವಾಗಿಲ್ಲ. ಪ್ರಧಾನವಾಗಿರುವುದಕ್ಕೆ ಏಕೆಂದರೆ ಭೋಕ್ತೃವೇ ಇಲ್ಲಿ ಪ್ರಧಾನವಾಗಿರುತ್ತಾನೆ. ಮುಂತ ಡೇಂಜರು ಮತ್ತೆ ಕೇಳ್ಕೋಬೇಕು. ಅವ್ರು ಏನೇನೋ ಬಿಟ್ಬಿಟ್ಟಿರ್ತಾರೆ. ಟೂ ಡೇಂಜರ್ ಅವರು. ಹಿಂಗೆ ಹೇಳಿದ್ರಿ ಏನ್ ಬಿಡ್ತಾರೆ ನಾಳೆ ಏನ್ ಬೇಕೊಂಡ್ಯ ಮಾತ್ರವಾಗಲಿ ಪ್ರಮಾಣವಾಗಲಿ ಅವುಗಳು ಯಾವುವೋ ಇಲ್ಲಿ ಪ್ರಧಾನವಾಗಿರುವುದಕ್ಕೆ ಸಮರ್ಥವಲ್ಲ. ಯಾಕೆ ಕ್ರಿಯಾಫಲ ಯಾಗ್ಬಿಟ್ಟೆ ಈ ನೋಡು, ಪ್ರಮಾದವಾಗಲಿ ಪ್ರಮಾಣವಾಗಲಿ ಕ್ರಿಯಾ ವಿಷಯ ಫಲಗಳಾಗಲಿ ಅದಷ್ಟೇ ಆಗ್ಬಿಟ್ಟ ಕ್ರಿಯಾಮೇಯ ಫಲಾನೇ ನೋಡು. ಇದೇ ಡೇಂಜರ್. ಒಂದು ಬಿಟ್ಬಿಟ್ಟಿರ್ತಾನೆ, ಬರದೇ ಇರಲ್ಲ. ಮೇಯ ಫಲಗಳಾಗಲಿ ಕ್ರಿಯಾ ಮೇಯ ಫಲ கரெக்டா இப்போ உங்களுக்கு அந்த கங்கா சாஸ்திரம் கிடைச்சது சம்ஸ்கிருதத்து அதே கதனா பண்ணுங்க. ಮಾತ್ರವಾಗಲಿ ಪ್ರಮಾಣವಾಗಲಿ ಕ್ರಿಯಾ ವಿಷಯ ಫಲಗಳಾಗಲಿ ಅವುಗಳು ಇಲ್ಲಿ ಪ್ರಧಾನವಾಗಿರುವುದಕ್ಕೆ ಸಮರ್ಥವಲ್ಲ. ಏಕೆಂದರೆ ಇಲ್ಲಿ ಭೋಕ್ತೃವೇ ಪ್ರಧಾನವಾಗಿರುತ್ತದೆ. ಸಿಂಪಲ್ ಇದೆ ಅಲ್ವಾ? ಬಟ್ ಅದು ಕರೆಕ್ಟ್ ಅದಲ್ಲ, ಯಾಕೆ ಗೊತ್ತಿಲ್ಲ. ಹೌದು, ಆ ಚೇತನ ಒಬ್ಬನೇ ಅಲ್ಲ. ಅರಿವು ಚೇತನ ಆತ್ಮೊಬ್ಬನೇ. ಯಾವುದಕ್ಕೂ ಚೇತನ ಅರಿವಿಲ್ಲ. ಬಿಸಿಯಾಗಿ ಬೆಂಕಿದೋ, ಸಿಹಿಯಾಗಿ ಸಕ್ಕರೆ ಇದೋ, ಅರಿವು ಆತ್ಮಂದು. ಹಾಗೆ ಪಾಯಸ ಆಗಲಿ ಸಿದೇಬಿ ಎಲ್ಲಕ್ಕೂ ಸಕ್ಕರೆದೇ ಬರಬೇಕು. ಹಾಗೆ ಬಿಸಿ ಕಬ್ಬಣದಿಂದ ಏನಾಯ್ತು ಅಂದ್ರೆ, ಹೌದಾ? ಬುದ್ಧಿ ಜಾಸ್ತಿ ಇದೆ, ಬುದ್ಧಿ ಜಾಸ್ತಿ ಅಂದ್ರೆ ಭಾರ ಆಗ್ಬಿಡುತ್ತೆ. ಕಮ್ಮಿ ನಮಗೂ ಕೊಡು ಸ್ವಲ್ಪ. ಕೂದಲೇ ಇಲ್ಲ, ಪುಳಿಸುಟ್ಟಿದೆ, ಕೊತ್ತಂಬರಿ ಕಟ್ಟ. ಆತ್ಮನ ಕರ್ತವಸ್ಥಾಪೇ ಭೋಕ್ತರ್ಥಮಿತಿ ನಿಶ್ಚಯ ಯಥೋತೋ ಅಪರಮಪ್ಯೇತತ್ ಭೋಕ್ತರ್ಥಂ ವಿನಿಯುಜ್ಯತೆ. ಆತ್ಮನಃ ಕರ್ತೃವಸ್ಥಾ ಅಪಿ ಭೋಕ್ತೃರ್ಥಂ ಇತಿ ನಿಶ್ಚಯಃ ಯತಃ ಅತಃ ಅಪರಂ ಅಪಿ ಏತದ್ ಭೋಕ್ತೃರ್ಥಂ ವಿನಿಯುಜ್ಯತೆ. ಅಪರಮಂ ಇದೆಯಲ್ಲ, ಅಪರಮಂ ಇದೆಯಾ? ಅಲ್ಲ, ತನ್ನ ಕರ್ತವ್ಯವಸ್ಥೆ ಇಲ್ಲ. ಆತ್ಮನ ತನ್ನ ಕರ್ತ ಡೂಯರ್ಶಿಪ್ ಮಾಡುವನು ಅವಶ್ಯವೂ ಕೂಡ ಭೋಕ್ತೃಗಾಗಿಯೇ. ಅದಕ್ಕೆ ಮಾಡ್ತೀಯ ಖುಷಿನಾಗೆ ಅದಕ್ಕೆ ಮಾಡ್ತೀನಿ, ಸಂತೋಷ ಆಗೋದಕ್ಕಾಗಿ ಮಾಡ್ತೀನಿ ಅಂತಾನೆ. ಮಾಡೋದು ಸಂತೋಷಕ್ಕೆ ಹೊರತು, ಮಾಡುವವನಾಗಿರೋ ಸಂತೋಷಕ್ಕೆ ಹೊರತು ಮಾಡೋದಕ್ಕಾಗಿ ಮಾಡ್ತಾ ಇರಲ್ಲ. ಮಾಡೋದಕ್ಕಾಗಿ ಮಾಡ್ತಾ ಇರ್ತಾರ, ಕೆಲಸ ಮಾಡ್ತಾರ. ನನ್ ಖುಷಿಯಾದ ಮಾಡ್ತೇನೆ. ತನ್ನ ಕರ್ತವ್ಯವಸ್ಥೆಯು ಮಾಡುವವನಾಗಿರೋದು ಅವಶ್ಯವೂ ಕೂಡ ಭೋಕ್ತೃಗೋಸ್ಕರವಾಗಿ ಎಂಬುದು ನಿಶ್ಚಯ, ತೀರ್ಮಾನ, ನಿರ್ಣಯ. ಅದು ಅಲ್ಲ, ಕರ್ತೃತ್ವ ಭೋಕ್ತೃ ಜಾತೃತ್ವ ಎಲ್ಲ ಆತ್ಮ ಸುಖಕ್ಕಾಗೆ. ಆನಂದವಿಲ್ಲ ಅಂದ್ರೆ ಯಾರು ಏನು ಮಾಡಲ್ಲಪ್ಪ. ಕೋಹ್ಯವಾನ್ಯ ಇದೀಶ ಆಕಾಶ ಆನಂದೋ. ಸುಖ ಇಲ್ಲ ಅಂದ್ರೆ ಯಾರು ಬದುಕಕ್ಕೂ ಇಷ್ಟಪಡಲ್ಲ. ಜೀವನ್ ಭದ್ರಾಗ ಸೀತೆ ಆತ್ಮಹತ್ಯೆ ಮಾಡ್ಕೋತೀನಿ ಅನ್ಕೊಂಡು ಹೋದ್ಲು. ಯಾಕೆ ಇದೆಯಲ್ಲ ನೋಡೋಣ, ಅಕಸ್ಮಾತ್ ರಾಮ ಬರಬಹುದು ಅಂತ ಹೇಳಿ ಬಿಟ್ರೋಳು. ಬದುಕೊಟ್ಟಿದ್ದೆ ಸತ್ವ ಬಿಟ್ರೆ ಇನ್ನೇನು ಆಪ್ಷನೇ ಇಲ್ಲ. ಬದುಕಿದ್ರೆ ರಾಮ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಒಂದ್ ಚಾನ್ಸ್ ಕರ್ಕೊಂಡಂಗಾಗತ್ತೆ. ಕಾಯಲ್ಲ ಅಂತ ಕೈ ಬಿಟ್ಲು. ಜೀವ ಬದುಕು ಸುಖಕ್ಕಾಗಿ, ಜೀವನವೇ ಸುಖಕ್ಕಾಗಿ, ಅದು ಹಾಸೋಹಕ್ಕಾಗಿದೆ.
ಆದ್ದರಿಂದ ಆತ್ಮನ ಒಂದು ಕರ್ತೃವಸ್ಥೆ ಇದೆಯಲ್ಲ, ಡೀಲರ್ಶಿಪ್ ಮಾಡುವುದು ಅನ್ನೋದು ಕೂಡ ಭೋಕ್ತೃಗೋಸ್ಕರವಾಗಿ, ಸುಖಕ್ಕಾಗಿ, ಆನಂದಕ್ಕಾಗಿಯೇ ಅನ್ನೋದು ತೀರ್ಮಾನ ಇದೆ. ಯಾವ ಕಾಲದಲ್ಲಿ ಇದು ತೀರ್ಮಾನ ಇದೆಯೋ ಅದನ್ನ ಅಪರಂ ಮುಂದೆ ಯಾವುದು, ಮಕ್ಕಳು, ದುಡ್ಡು, ಲೋಕ ಎಲ್ಲ ಆತ್ಮನಿಗೆ. ನವಾರೇ ಪುತ್ರಾಣಾಂ ಕಾಮಾಯ ಆತ್ಮಸ್ತು ಕಾಮಾಯ, ನವಾರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ನವಾರೇ ಲೋಕಾನಾಂ ಕಾಮಾಯ ನವಾರೇ ಭೂತಾನಾಂ ಕಾಮಾಯ ಭೂತಾನಿ ಆತ್ಮಸ್ತು ಕಾಮಾಯ. ಎಲ್ಲ ಆತ್ಮನಿಗಾಗಿ ಇರೋದು. ಅವನೇ ಮೇಟಿ, ಅವನೇ ಕೇಂದ್ರ, ಅವನೇ ಅಲ್ಲ. ಅದು ತಪ್ಪಿಗೆಯಿಂದ ನಾನೇ ಅಂದ್ರೆ ದೇಹನ್ಯಮನ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಅಲ್ಲ, ಅದು ಆತ್ಮಾಂಶ ಇದೆ, ಅಲ್ಲೇ ಚೇತನ ಪ್ರಿಯತ್ವ ಇದೆ. ಚೇತನ ಇಲ್ದಿರೋ ನಾನಲ್ಲ, ಬರೀ ಪ್ಯೂರ್ ಚೇತನ ಗೊತ್ತಿಲ್ಲ. ಬರ್ಕೊಳ್ಳಿ, ಆತ್ಮನಿಗೆ ತನಗೆ ಕರ್ತೃವಸ್ಥೆಯೂ ಕೂಡ, ಮಾಡುವುದು ಅನ್ನುವಂಥ ಒಂದು ಅವಸ್ಥೆಯೂ ಕೂಡ ಡೀಲರ್ಶಿಪ್ ಅನ್ನೋದು ಕೂಡ ಅನ್ಕೊಂಡಿದ್ದಾರೆ. ಡೀಲರ್ಶಿಪ್ ಅನ್ನೋದು ಕೂಡ, ಮಾಡೋದು ಅನ್ನೋದು ಕೂಡ ಭೋಕ್ತಿಗೋಸ್ಕರವಾಗಿಯೇ ಅನ್ನೋದು ತೀರ್ಮಾನವು, ನಿಶ್ಚಯವು, ನಿರ್ಣಯವು. ಇದು ಯಾವ ಕಾರಣದಿಂದ ಹೀಗಿದೆಯೋ, ಇದು ತೀರ್ಮಾನವಾಗಿದೆಯೋ ಕಾರಣದಿಂದ ಈ ರೀತಿ ತೀರ್ಮಾನವಾಗಿದೆಯೋ, ಆದ್ದರಿಂದ ತೀರ್ಮಾನ ಇದು ಡಿಸೈಡೆಡ್. ಆದ್ದರಿಂದ ಮುಂದಿನದಾದ ಅಪರಾನ ಬೇರೆಯದಾದ ಅಂತ ತಿಳ್ಕೊಳ್ಳಿ. ಬೇರೆಯದಾದ ಮಕ್ಕಳು, ದುಡ್ಡು, ಲೋಕಗಳು ಕೂಡ ಭೋಕ್ತೃಗಾಗಿ, ಆತ್ಮನಿಗಾಗಿ ವಿನಿಯೋಗವಾಗಿರುತ್ತದೆ. ಎಲ್ಲ ಆತ್ಮಿಗೆ. ನಾನು ಹಿಡಿಯೋ ಅವಸ್ಥೆಯೇ ಇಲ್ಲ. ಎಚ್ಚರವೂ ಇಲ್ಲ. ನಾನು ಹಿಡಿಯೋ ಎಚ್ಚರ, ನಾನು ಹಿಡಿಯೋ ಕನಸು ಏನು, ನಾನು ನಿದ್ದೆ ಇದೆಯಾ, ಏನ್ ಮಾಡ್ತಿದ್ಯಾ? ಅಚ್ಚಾ, ನಾನಿಲ್ಲದೆ ಇರುವಂತಹ ಇದಿಲ್ಲ. ಅಪರವಾದ ವ್ಯಾಖ್ಯೆ ಬರ್ಕೊಳ್ಳಿ. ಮಕ್ಕಳು, ದುಡ್ಡು, ಲೋಕ ಮುಂತಾದವುಗಳು ಕೂಡ ಭೋಕ್ತೃಗೋಸ್ಕರವಾಗಿ ವಿನಿಯೋಗವಾಗಿರುತ್ತದೆ, ವಿನಿಯೋಗಿಸಲ್ಪಡುತ್ತದೆ. ಕಿರಣ್ ಏನು ಹೇಳ್ತಾನೆ ಇಲ್ಲ, ಸರಿಯೋ ತಪ್ಪು ಅಂತ ಸುಮ್ಮನೆ ಇದ್ದಾರೆ. ಯಾಕೊಪ್ಪ ಎಲ್ಲ ಸರಿಗೆ ಇದೆ ಗುರುಗಳೇ. ಓಕೆ, ನಮ್ ಧೈರ್ಯ ಯಾವಾಗ ಧೈರ್ಯ ಆಗುತ್ತೆ. ಆಗಲಿ. ನಾಪಿ ಚಾತ್ಮಾತಿರೇಕೇಣ ವಸ್ತ್ವನ್ಮಾನಭೂಮಿಗಂ ಸಂಭಾವ್ಯತೆ ಯಥಾ ಚೈತತ್ ತಥೋದರ್ಕೆ ಪ್ರವಕ್ಷ್ಯತೆ. ಆತ್ಮಾತಿರೇಕೇಣ ವಸ್ತು ಅನ್ಯದ್ ಮಾನಭೂಮಿಕಂ ಸಂಭಾವ್ಯತೆ ಯಥಾ ಚ ಏತದ್ ತಥಾ ಉದರ್ಕೆ ಪ್ರವಕ್ಷ್ಯತೆ. ನೋಡಿ, ಅಪಿ ಅಂತ ಅರ್ಥ, ಅಪಿಚ ಅಂತ ಅರ್ಥ. ಅಪಿಚ ಅಂದ್ರೆ ಅಷ್ಟೇ ಅಲ್ಲದೇನೆ. ನಾಪಿಚ ಇದೆಯಲ್ಲ, ಅಪಿಚ ಅಂತ. ಅಪಿಚ ಅಂದ್ರೆ ಅಷ್ಟೇ ಅಲ್ಲದೇನೆ ಆತ್ಮ ಅತಿರೇಕಿನ, ಆತ್ಮಗಿಂತ ಬೇರೆಯಾಗಿರ್ತಕ್ಕಂಥದ್ದು ಯಾವ ಒಂದು ವಸ್ತುವು ಕೂಡ ಮಾನಭೂಮಿಗಂ ಪ್ರಮಾಣ ಭೂಮಿಯಲ್ಲಿಲ್ಲ. ಪ್ರಮಾಣದ ಭೂಮಿಯಲ್ಲಿ ಆತ್ಮನೇ ಗೊತ್ತಾಗ್ತಾ ಇರೋದು. ಮತ್ತ ಅವಗತಿ, ಕಣ್ಣಿನ ರೂಪದ ಅವಗತಿ, ಶಬ್ದದ ಅವಗತಿ, ಸ್ಪರ್ಶದ ಎಲ್ಲಾ ಪ್ರಮಾಣದ ಅವಗತಿಯಲ್ಲೂ ಆತ್ಮನೇ ಇದಾಗ್ತಿದ್ದಾನೆ, ಗೋಚರ ಆಗ್ತಾ ಇರೋದು.
ಆತ್ಮನೇ ಗೊತ್ತಾಗ್ತದೆ, ಆತ್ಮನಲ್ಲೇ ಮುಳುಗ್ತಾ ಇದೆ, ಆತ್ಮನೇ ಅರಿತಾ ಇರೋದು. ಆತ್ಮನಿಗಿಂತ ಬೇರೆಯಾಗಿರೋ ವಸ್ತು ಪ್ರಮಾಣ ಭೂಮಿ. ಯಾರದು? ಎಲ್ಲ ಇದು ಕೊಟ್ಟು ನಮ್ದು ಯಾಕೆ ಇಷ್ಟ ಆಯ್ತು ಮಾಡಿಕೊಡಿ, ಸಂಸ್ಕೃತ ಎಲ್ಲ ಮಾಡಿಕೊಟ್ಟಿದ್ದೀನಿ. ಅದು ಹಾಕಿದೆ, ಇದೆ ಮಾಡ್ತಾ ಇದ್ದಾಳೆ ಅವರು. ಅದ್ರಲ್ಲಿ ಪ್ರೂಫ್ ಕರೆಕ್ಷನ್ ಮಾಡ್ತೀಯಲ್ಲ, ಅದರಲ್ಲಿ ವಿಷಯಾನ ಕ್ರಮಕ್ಕೆ ಆರಂಭ ಮಾಡ್ಬೇಕು ಯಾವ ಇದೆ ಅಂತ, ಆಮೇಲೆ ಅದನ್ನ ಜೋಡಿಸ್ಬೇಕು. ಶಂಕರಾಚಾರ್ಯ ಅಷ್ಟೊತ್ತ ಎಲ್ಲೋ ಇದೆ, ಸ್ವಾಮಿ ಅಷ್ಟೊತ್ತ ಎಲ್ಲೋ ಇದೆ, ಅದನ್ನ ಒಂದು ಎರಡು ಮೂರು ಮುಂಚೆ ಜೋಡಿಸ್ಬಿಟ್ಟು ಆಮೇಲೆ ಯಾವ್ದು ಒಂದು ಯಾವ್ದು ಎರಡು ಮತ್ತೆ ಹಾಕ್ಬೇಕು. ಇರೋ ಒಂದು ಎರಡು ಹಾಕೊಂಡು ಹೋಗ್ಬೇಕು. ಆಮೇಲೆ ಮುಂದಕ್ಕೆ ಯಾವ್ದು ಒಂದು ಮುಂಚೆ ಯಾವ್ದು ಕೊನೆಗೆ ಯಾವ್ದು ಹಾಕೊಂಡು ಆರ್ತಿ ಕೊನೆಗೆ ಹಾಕ್ಬೇಕು. ಹೋಗೋಣ. ಆತ್ಮನಿಗಿಂತ ಬೇರೆಯಾದಂತಹ ವಸ್ತುವು ಆತ್ಮಾತಿರೇಕ ಮಾಡ್ಕೊಳ್ಳಿ. ಆತ್ಮಗಿಂತ ಬೇರೆಯಾದ ಇನ್ನೊಂದಾದ ವಸ್ತುವು ಪ್ರಮಾಣ ಕ್ಷೇತ್ರದಲ್ಲಿ ತೋರುವುದಲ್ಲ, ಪ್ರಮಾಣ ಕ್ಷೇತ್ರಕ್ಕೆ ವಿಷಯವಾಗಿರುವುದಲ್ಲ. ಪ್ರಮಾಣ ಕ್ಷೇತ್ರದಲ್ಲಿ ಇರುವಂಥದ್ದಲ್ಲ ಬರ್ಕೊಳ್ಳಿ. ಪ್ರಮಾಣ ಕ್ಷೇತ್ರದಲ್ಲಿ ಇರುವುದಿಲ್ಲ ಅಂದರೆ ಪ್ರಮಾಣ ಎಲ್ಲಾ ಪ್ರಮಾಣ ವ್ಯಾಪಾರ ತುದಿಯಲ್ಲೂ ಆತ್ಮನೇ ತೋರುತ್ತಿದ್ದಾನೆ ಅಂತ ಅರ್ಥಕ್ಕರ್ಥ. ಎಲ್ಲಾ ಪ್ರಮಾಣ ವ್ಯಾಪಾರದ ತುದಿ ಗೊತ್ತಾಯ್ತು, ಅವಗತಿ ಅನುಭವ ಎಲ್ಲ ಆತ್ಮನೇ ಅದು. ಎಲ್ಲಾ ಪ್ರಮಾಣ ವ್ಯಾಪಾರದ ತುದಿಯಲ್ಲೂ ಆತ್ಮನೇ ಗೊತ್ತಾಗುತ್ತಾನೆ ಎಂದು ಅರ್ಥ ಅಂದ್ಬೇಕು ಬ್ರಾಕೆಟ್ ಅಲ್ಲಿ. ಎಲ್ಲಾ ವ್ಯಾಪಾರದ ತುದಿಯಲ್ಲೂ ಆತ್ಮನೇ ತೋರುತ್ತಿರುವ ಆತನು. ಇದು ಬಹಳ ಸೂಕ್ಷ್ಮ ವಿಚಾರ ಇದು. ನಾವು ಅಲ್ಲಿ ನೋಡಿದೆ, ಅಲ್ಲಿ ಕಾಣ್ತು ಅಂತೀವಿ, ಅಲ್ಲಿ ಕಾಣೋದು ಅನುಭವ ಇಲ್ಲೇ. ನಾವು ಅಲ್ಲಿ ಕಾಣ್ತೀವಿ ಅಂತೀವಿ, ಅಲ್ಲಿ ಕಾಣಲ್ಲ. ಅಲ್ಲಿ ಇಲ್ಲಿ ಅದು ಇಲ್ಲೇ ಕಾಣೋದು. ಸುಖ ಎಲ್ಲ ಇಲ್ಲೇ, ಅನುಭವ ಇಲ್ಲೇ. ಅಲ್ಲಿ ದೇವ್ರು ಗೊತ್ತಾಗೋದು ಇಲ್ಲೇ ಗೊತ್ತಾಗೋದು. ದೇವ್ರಿಗೆ ಪಾಂಡರಂಗ ದೇವಸ್ಥಾನಕ್ಕೆ ಹೋದ್ರು, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಗೊತ್ತಾದ್ರು, ಆ ದೇವಸ್ಥಾನದ ಅರಿವಾಗೋದು ನಿಮ್ಗೆ ಹೊಂದಿದ್ದೀನಿ. ಅಲ್ಲಿ ಅರಿವಾಗಲ್ಲ, ಆ ಕಲ್ಲಲ್ಲಿ ಏನು ಅರಿವಾಗಲ್ಲ. ಕಲ್ಲೇ ಅರಿವು. ಅದು ಹಂಗೆ ಇಟ್ಕೊಳ್ಳೋದ್ರಲ್ಲ, ಅರಿವು ಇದ್ದೇ ಇದೆ. ಅರಿವು ಆಗಲು ದಡ್ಡ ಅರಿವು ಆಗತ್ತೆ ಅಂದ್ರೆ ಸತ್ಯ, ಅದು ಇರೋದು. ನಿನ್ ಪ್ರಮಾಣ ವ್ಯಾಪಾರ ಅರಿವು ಮುಚ್ಚಾಕಿದ್ಯಾ. ಪ್ರಮಾಣ ವ್ಯಾಪಾರ ಅರಿವೇ ತಿಳ್ಕೋತೀಯ, ಅರಿವೇ ಇರೋದು. ಅಯ್ಯೋ ಬುದ್ಧಿಯೇ, ಈಗಿನ ಬೇಕು ಅಂದ್ರೆ ಹೇಳ. ಈ ದಡ್ಡತನ ಯಾಕೆ ಬರ್ತಮ್ಮ? ಅಲ್ಲೆಲ್ಲೋ ನೋಡ್ಬೇಕು, ಅಲ್ಲೆಲ್ಲೋ ಆಗ್ಬೇಕು ಅಂತ ಈ ಬುದ್ಧಿಯೇ. ದೇವರಲ್ಲಿ ಹೋಗಿ ದೇವಸ್ಥಾನ ಕಣ್ಣು ಮುಗಿಬೇಕು, ಕೈ ಮುಗಿಬೇಕು, ಎದೆ ಮೇಲೆ ಕೈ ಇಟ್ಕೋಬೇಕು. ಇಲ್ಲಿ ಪರಮಾತ್ಮ ಕಣ್ಮಿಸ್ಕೋಬೇಕು, ಅವಳ ತೋರಿದ್ರು. ಕಣ್ಬಿಟ್ರೆ ಕಾಣ ತೋರಲ್ಲ. ಕಣ್ಬಿಟ್ರೆ ತೋರೋದೇನೋ ಹೂ ಕಾಣಿಸ್ತೆ, ಕಲ್ ಕಾಣಿಸ್ತೆ, ಇದೇನೋ ಕಾಣುತ್ತೆ. ಪರಮಾತ್ಮ ಕಾಣಲ್ಲ ಕಣ್ಬಿಟ್ರೆ. ಕಂಡವನೇ ಕಾಣ್ಬೇಕು ಅಲ್ಲಿ ಹೋಗ್ತಿದ್ಯಾ, ಕಂಡವನ್ನೇ ಕಾಣ ಹೋಗ್ತಿದ್ಯಾ ನೀನು. ಅವನೇ ಎಲ್ಲವನ್ನೂ ಕಾಣ್ತಿರೋದು, ಅವ್ನು ಕಾಣಿಸ್ಕೊಳ್ಳೋನೇ ಅಲ್ಲ. ಕಂಡಾಗ ಆಗಿರೋದು ಕಾಣ್ಬೇಕು ಅಂತ ಹೇಳಿ ಕಾಣ್ತಾ ಇಲ್ಲ ಅಂತ ಒದ್ದಾಡ್ತಾ ಇದೆಯಾ. ಅಯ್ಯೋ ಅಯ್ಯೋ. ಆತ್ಮಗಿಂತ ಬೇರೆಯಾಗಿರ್ತಕ್ಕಂಥ ವಸ್ತು ಪ್ರಮಾಣ ಭೂಮಿಯಲ್ಲಿ ಇರತಕ್ಕದ್ದಲ್ಲ ಅಂತ ಒಪ್ಕೊಳಕ್ ಆಗೋದಿಲ್ಲ. ಆದ್ದರಿಂದ ಇದು ಹೇಗೆ, ಈ ವಿಚಾರ ಹೇಗೆ ನೀವು ಸಿದ್ಧಪಡಿಸ್ತೀರಾ ಅಂತ ಕೇಳಿದರೆ, ಉದರಕ್ಕೆ ಆ
ಪ್ರಕರಣದಲ್ಲಿ ಅಂದ್ರೆ ಅವ್ಯಾಕೃತ ವಿಚಾರ ಪ್ರಕರಣದಲ್ಲಿ ಹೇಳ್ತೀವಿ ಉದರ್ಕ ಶಬ್ದ ಅವ್ಯಾಕೃತ ವಿಚಾರಾದಿ ಪರಹ. ಅದರಿಂದ ಈ ವಿಚಾರ ಹೇಗೆ ಎಂಬುದನ್ನ ಅವ್ಯಾಕೃತ ವಿಚಾರದ ಪ್ರಕರಣದಲ್ಲಿ ಹೇಳುತ್ತೇವೆ. ಇಲ್ಲಿ ಅವ್ಯಾಕೃತ ಪ್ರಕರಣ ಬರುತ್ತೆ ಬಂತಲ್ಲ, ತದ್ದೇದಂತ ಅವ್ಯಾಕೃತ ಮಾಸೀತ್ ಅಲ್ಲಿ ಹೇಳ್ತೀವಿ ನಾವು. तस्यास्य कर्मकाण्डेन सम्बन्धः अभिधीयते किन्तु भाष्यवाचिकी व्याख्या श्लोक 313 से 476 तक की गया है। इसमें यहाँ बता कि उदर्क ಬಂದ್ರು ಅವರು ಐಟು ಬಾಗ್ಲು ಬೆಂಗಳೂರು ಮಳೆಗಾಲ ಹೋಗಲ್ವಾ? ಅಲ್ಲ ಇದು ನಮ್ಮಲ್ಲಿ ವಿಶಾಖಾಂತಾನಿ ಮೇಘಾನಿ ಹೇಳ್ತಿದ್ರು. ನಕ್ಷತ್ರಾಂತಾನಿ ಮೇಘಾನಿ ಅಂದ್ರು. ನಕ್ಷತ್ರ ಅಶ್ವಿನಿಂದ ರೇವತಿವರೆಗೂ ಮಳೆಯ ನಕ್ಷತ್ರ ಅಂತ. ಆಮೇಲೆ ಪ್ರಸೂತ್ಯಂತಂ ಹಿ ಯೌವನಂ ಅಂತಿದ್ರು. ಇದು ಮರಣಾಂತಂ ಹಿ ಯೌವನಂ. ಈ ತಿಂಗಳ ಹಾಗೆ ಆಯಪ್ಪ ಅಂದ್ರ ಬನ್ನಿಮ್ಮ ಬನ್ನಿ 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 ಇನ್ನು ಖುಷಿ ಕೊಡ ಹಾಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ಹತ್ರ ಬನ್ನಿ. ಆ ಖುಷಿ ತೆಗೀರಿ ಚಿಕ್ಕದು. ದೊಡ್ಡದು ಹಾಕೊಳ್ಳಿ. ಊಟ ಆಯ್ತು ಊಟ ಆಯ್ತು ಊಟ ಆಯ್ತಮ್ಮ. ಅದ ಅಡಿಗೆ ಹಂಗೆ ಕರೆಕ್ಟ್. ಈ ವಿಚಾರ ಹೇಗೆ ಎಂಬುದನ್ನ ಮುಂದೆ ಅವ್ಯಾಕೃತ ವಿಚಾರದಲ್ಲಿ ನಾವು ಹೇಳುತ್ತೇವೆ, ಹೇಳುತ್ತಿದ್ದೇವೆ, ತಿಳಿಸುತ್ತೇವೆ. ಆರಾಮ ಎಲ್ಲರೂ ಬಿಡೋದ ಕನಕ ಚಟಿಸುವ ಎಲ್ಲರೂ ಬಿಡೋದ. ಅಮ್ಮ ನಿಮ್ಗೆ ಆ ಕುರ್ಚಿ ಭಾಷೆ ಆಯ್ತು ಅಲ್ಲ. ಅದು ಚೆನ್ನಾಗಿದೆ ಕುರ್ಚಿ. ಇದಕ್ಕೆ ನಿಷ್ಠೆಗೆ ತಾತ್ಪರ್ಯದಿಂದ ಅಲ್ಲೇ ಇರೋದು ನಿಷ್ಠೆ. ತತ್ಪರನಾಗಿ ತಾತ್ಪರ್ಯದಿಂದ ಅಲ್ಲಿಯೇ ಕೂರುವುದು ನಿಷ್ಠೆ. ಇನ್ನು ಸ್ವಲ್ಪ ಮುಂದೆ ಮಕ್ಕಳು ಚಾಪೆ ಮೇಲೆ ಕಾಲಿಡಿ, ಚಳಿ ಆಗುತ್ತೆ. ಅದು ಅಷ್ಟೇ, ಚಾಪೆ ಮೇಲೆ ಕಾಲಿಟ್ರೆ ವಾಸಿ. ಹಂಗಲ್ಲಿ ಬೆಸ್ಟು. ಕುರಿತಾ ಇದೆ ಯಾಕೋ ಇವತ್ತು ತುಂಬಾ ಚಳಿ ಆಯ್ತಾ. ಆತ್ಮನಿಗಿಂತ ಬೇರೆಯಾದ ವಸ್ತು ಪ್ರಮಾಣ ಭೂಮಿಯಲ್ಲಿ ತೋರುವುದಿಲ್ಲ. ಎಲ್ಲಾ ಪ್ರಮಾಣ ಕ್ಷೇತ್ರದಲ್ಲೂ ತುದಿಯಲ್ಲಿ ಆತ್ಮನೇ ಅವಗತಿ ರೂಪದಲ್ಲಿ ತೋರ್ತಾ ಇರ್ತಾನೆ. ಆದ್ರೆ ನಂಗೆ ಪುಸ್ತಕ ನೋಡಿದೆ, ಕುರ್ಚಿ ನೋಡಿದೆ, ಬಾಗಿಲು ನೋಡಿದೆ, ಚೆಂಡು ನೋಡಿದೆ ಅಂತ ಅಂತಿದೀವಿ. ಚೆಂಡು ನನ್ನ ಅನುಭವ ಇದೆ ಅವಗತಿ, ಅದು ಆತ್ಮನೇ ಅವಗತಿ. ಚೆಂಡು ನಾಮ ರೂಪ ತಪ್ಪುಳಿಕೆ. ಅವಗತಿ ಅನುಭವಕ್ಕಾದ್ರೆ ಆತ್ಮನಾಗ ಅನುಭವ ಆಗತ್ತೆ. ಹೇಳುವಾಗ ಮಾತ್ರ ನಾಮರೂಪ ಹೇಳ್ಬಿಟ್ಟು ತಪ್ಪ ತಿಳ್ಕೊಂಡು ಮೋಸ ಹೋಗ್ತಾ ಇದೀವಿ. ಅದೇ ತಪ್ಪುಳಿಕೆ. ಅನಾದೃತ್ಯ ಯಥೋಕ್ತಾರ್ಥಂ ನಿಯೋಗಾರ್ಥೈಕ ರಾಗತಃ ಕೇಚಿತ್ ಕಾರ್ಯೈಕ ನಿಷ್ಠತ್ವಂ ವೇದಾಂತಾನಾಂ ಪ್ರಚಕ್ಷತೆ. ಅನಾದೃತ್ಯ ಯಥೋಕ್ತಾರ್ಥಂ ನಿಯೋಗಾರ್ಥೈಕರಾಗತಃ ಕೇಚಿತ್ ಕಾರ್ಯೈಕ ನಿಷ್ಠತ್ವಂ ವೇದಾಂತಾನಾಂ ಪ್ರಚಕ್ಷತೆ. ಇಲ್ಲಿ
ಅನಾದೃತ್ಯ. ನೀವು ಅವಗತಿ ಅನುಭವ ಅಂದ್ರೆ ಅನುಭವ ಅಲ್ಲೇ ಕೊನೆಗಾಣಬಹುದು ಏನಂತ ಅನುಭವ ಅನ್ನೋದು ಈ ಅನುಭವ ಇದೆ, ಅವಗತಿ ಇದೆ. ನಿಜ ಹೇಳಿದ್ರೆ ಅನುಭವ ಅನ್ನೋ ಪದ ತಪ್ಪು. ಅದು ಪೂರ್ವಭವ. ಅನುಸರಿಸಿ ಆಗೋದು ಅನುಭವ. ಕಾಫಿ ಕುಡಿಯೋದನ್ನ ಅನುಸರಿಸಿ ಕಾಫಿಯ ಅನುಭವ ಅಂತೀವಿ. ಆದ್ರೆ ಇದು ಮೊದಲೇ ಇರೋದು. ಅದನ್ನ ಇಟ್ಕೊಂಡೆ ಕಾಫಿ ಅನುಭವ ಆಗೋದು. ಯಾವ ಬೇಸಿಸ್ ಮೇಲೆ ಎಲ್ಲದರ ಅನುಭವ ಆಗುತ್ತೋ ಅದು ಅನುಭವ ಅಲ್ಲ. ಅದು ಪೂರ್ವಭವ, ಮೊದಲೇ ಇರೋದು. ಅದು ಆ ಪದ ವ್ಯವಹಾರದಲ್ಲಿ ಇಲ್ಲ. ಪೂರ್ವಭವ ಅನ್ನೋ ಪದ ಇಲ್ಲ, ಅನುಭವ ಅನ್ನೋ ಪದವೇ ಇರೋದು. ಅದಕ್ಕೆ ಆ ಪದವನ್ನು ಅಲ್ಲಿ ಬಳಸಿದ್ದಾರೆ. ಅದು ಅದಕ್ಕೆ ಸೂಟಬಲ್ ಅಲ್ಲ. ಅದು ಅನುಭವ ಅನ್ನೋ ಪದ ಅದಕ್ಕೆ ಸೂಟಬಲ್ ಅಲ್ಲ. ಅದು ಆ ಬಿಟ್ಟು ಬೇರೆ ಪದ ಇಲ್ಲ ವ್ಯವಹಾರದ. ಪೂರ್ವಭವ ಅನ್ನೋ ಪದ ವ್ಯವಹಾರದಲ್ಲಿ ಇದೆಯೋ? ಏನ್ ಪೂರ್ವಭವ ಅಂತಾರಲ್ಲ, ಎಲ್ಲಿ ಪೂರ್ವಭವ? ಪೂರ್ವಭವ ಅನ್ನೋ ಪದವೇ ಇಲ್ವಲ್ಲ ಅಂತ. ಪೂರ್ವ ಮೊದಲು ಅಂತ ಇರೋದು ಅಂತ. ಯಾವ ಅರಿವನ್ನು ಇಟ್ಕೊಂಡು ಎಲ್ಲವನ್ನೂ ಬೆಳಗ್ತಿದ್ದೀರೋ ಅದಕ್ಕೆ ಇನ್ಯಾವ ಸಹಾಯ ಬೇಕು? ಯಾವ ಸೂರ್ಯನ ಬೆಳಕಿನ ಮೇಲೆ ಎಲ್ಲಾ ರೂಪನ್ನು ನೋಡ್ತೀವೋ, ಸೂರ್ಯನ ನೋಡ್ಕೊಂಡು ಬ್ಯಾಟ್ರಿ ಬೇಕಾ? ಸೂರ್ಯನ ನೋಡ್ಕೊಂಡು ಬ್ಯಾಟ್ರಿ ತಗೊಳ್ಳೋದು ಹೇಗೆ ಅಪಹಾಸ್ಯವೋ ಹಾಗೆ ತಾನು ಸ್ವರೂಪ ತನ್ನ ತಾನಾಗಿರೋದನ್ನ ತಿಳಕ ಪ್ರಮಾಣವೂ ಬೇಡ, ಪ್ರಮೇಯವೂ ಬೇಡ. ನೀವಿದ್ದೀರ ಏನ್ ಪ್ರಮಾಣ ಕೇಳಿ ಏನ್ ಹೇಳ್ತೀರ ನೀವು? ಗೋಪಾಲ್ ಅವರೇ, ನಾನಿದ್ದೀನಿ ನೀವಿದ್ದೀರಾ ಅನ್ನೋದಕ್ಕೆ ನಿಮ್ಗೇನು ಎವಿಡೆನ್ಸೋ ಅಂತ ಕೇಳಿದ್ರೆ ನಾನೇನು ಪ್ರಮಾಣ? ನನಗೆ ಇನ್ಯಾರು ಪ್ರಮಾಣ ಆಗತ್ತೆ? ನನಗೆ ಮನಸ್ಸು ನನ್ನಿಂದ ಬೆಳಗಿಸ್ಕೊತಾ ಇದೆ, ಬುದ್ಧಿಯು ನನ್ನಿಂದ ಬೆಳಗಿಸ್ಕೊಳ್ತಾ, ಇಂದ್ರಿಯವು ವಿಷಯವು. ಮತ್ತೆ ನಾನು ಸ್ವಯಂ ಬೆಳಕಿನ ಸ್ವರೂಪ, ಸ್ವಯಂ ಬೆಳಕಿನ ಅರಿವಿನ ಸ್ವರೂಪದವನಾದ ನನಗೆ ಇನ್ನೊಂದರ ಹಂಗೆ ಅಂತ ಇದೆ. ಹಾ, ಪ್ಯೂರ್ ಕಾನ್ಶಿಯಸ್ನೆಸ್, ಅದು ಶುದ್ಧ ಚೈತನ್ಯ ಸ್ವರೂಪ. ಅದಕ್ಕೆ ಇನ್ಯಾವ್ದಾರ ಹಂಗಿದೆಯಮ್ಮ? ಯಾಕೆ ಬೇಕಮ್ಮ? ಇದು ಆಕಾಶಕ್ಕೆ ಜಾಗ ಕೊಡೋರು ಯಾರು ಅಂತ. ನಮ್ಗೆಲ್ಲರೂ ಆಕಾಶಕ್ಕೆ ಅವಕಾಶ ಕೊಡೋರು ಯಾರು, ಜಾಗ ಕೊಡೋರು ಯಾರು ಕೇಳಿದಾಗೆ. ಎಲ್ಲಕ್ಕೂ ಆಕಾಶ ಅವಕಾಶ ಕೊಟ್ಟಿದೆ. ಎಲ್ಲ ಇರೋದು ಆಕಾಶದಲ್ಲೇ. ಆಕಾಶಕ್ಕೆ ಜಾಗ ಕೊಟ್ಟವ್ರು ಯಾರು? ಆಕಾಶ ಎಲ್ಲಿದೆ ಕೇಳ್ಬೋದು. ಆಕಾಶ ಎಲ್ಲಿ ಇರೋದು ಆಕಾಶಕ್ಕೆ ಹೆಸರು. ಎಲ್ಲಿ ಇರೋದು, ಎಲ್ಲಿ, ಅಲ್ಲಿ, ಇಲ್ಲಿ ಎಲ್ಲ ಆಕಾಶಕ್ಕೆ ಹೆಸರು. ಆಕಾಶ ಎಲ್ಲಿರುತ್ತೆ? ನೀವು ದೇಶ ಕಾಲ ಅಂತ ಹೇಳ್ತೀರಲ್ಲ, ಎಲ್ಲಿ ಯಾವಾಗ ಯಾವ್ದಕ್ಕೆ ಯಾವ್ದು ರೇಟ್ ಕೊಡ್ತೇವೆ? ದೇಶ ಅನ್ನೋದು ಆಕಾಶ ಅಲ್ಲ, ಎಲ್ಲಿ, ಅಲ್ಲಿ, ಇಲ್ಲಿ ದೇಶದ ಹೆಸರು. ಅಲ್ಲಿ ಮೈಸೂರಲ್ಲಿ, ತುಮಕೂರಲ್ಲಿ, ಬೆಂಗಳೂರಲ್ಲಿ, ಇಲ್ಲಿ ಅದೆಲ್ಲ ದೇಶವೇ. ಕಾಲ ಯಾವಾಗ ಅದರ ಕಾಲ. ಎಷ್ಟೊತ್ತಲ್ಲಿ, ಎಷ್ಟೊತ್ತು, ಯಾವಾಗ ಅನ್ನೋದ್ರ ಕಾಲ. ಅವಗತಿ ಅನುಭವ ಅಂದ್ರೆ ಮೊದ್ಲೇ ಇರೋದು, ಅದನ್ನ ನಾವಿತ್ತ ಅನುಭವಿಸ್ತಾ ಇದ್ದೀವಿ. ಅವಗತಿ ಸ್ವರೂಪ ಆತ್ಮ, ಅನುಭವ ಸ್ವರೂಪ, ಅನುಭೂತಿ ಸ್ವರೂಪ, ಅವಗತಿ ಸ್ವರೂಪ, ಚಿನ್ಮಾತ್ರ ಸ್ವರೂಪ, ಪ್ರತ್ಯಕ್ಷ ಸ್ವರೂಪ, ಅನುಭವ ಸ್ವರೂಪ. ಅದಕ್ಕೆ ಯಾವ ಇದು ಬೇಕಿಲ್ಲ. ಸೂರ್ಯಾದಿಗಳು ಇವರಿಂದ ಬೆಳಗಿಸ್ಕೊಳ್ತಾ ಇದೆ. ಅದೇ ನಮ್ ನೇಚರು. ಇಟ್ ಈಸ್ ಅವರ್ ನೇಚರ್ ಸರ್. ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್ ಮರ್ಸ್ಕೊಂಡ್ಬಿಟ್ಟಿದೀವಿ. ನಮ್ ನೇಚರ್ ನಾವು ಮರ್ಸ್ಕೊಂಡ್ಬಿಟ್ಟಿದೀವಿ. ಏನಪ್ಪ ಏನು ಅರ್ಥ ಗೊತ್ತಲ್ಲ. ಯಾವ್ದು ಟಿಪ್ಪಣಿ? ಹೌದಾ? ಸಿಂಪಲ್ ಆಗಿದೆ, ಏನು ಬೇಕಿಲ್ಲ. ಯಶೋಕ್ತಾರ್ಥ ಮೇಲೆ ಇದುವರೆಗೆ ಹೇಳಿದ್ದಾದ ಅವಗತಿ, ಅನುಭವ, ಅನುಭೂತಿ ಇರೋದು ಸ್ವತಃ ಸಿದ್ಧ ಅನ್ನೋದನ್ನ ತಿಳಿಯದೆ ಅನಾದೃತ್ಯನ ಅಸಡ್ಡೆ ಮಾಡಿ, ನೆಗ್ಲೆಕ್ಟ್ ಮಾಡಿ, ನಿಯೋಗಾರ್ಥಿಕರ ನಿಯೋಗ ಆಗಬೇಕು, ವೇದ ಕಟ್ಟುಪಾಡು ಮಾಡ್ಬೇಕು. ನಿಯೋಗ ಅವಾಗ ಆತ್ಮ ಗೊತ್ತಾಗ್ತಾನೆ. ನಿಯೋಗ ಅಂದ್ರೆ ಅವ್ರ ಮೂರು ತರಹ ನಿಯೋಗ. ಒಂದು ಪ್ರಸಂಖ್ಯಾನ, ಇನ್ನೊಂದು ವಾಸನಾಕ್ಷಯ, ಇನ್ನೊಂದು ಮನೋನಾಶ. ಮನೋನಾಶ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ, ವಾಸನಾಕ್ಷಯ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಇಲ್ಲ ಜಪ ಮಾಡು. ನಾನು ಜಪ ಮಾಡ್ಬೇಕಾ? ನಾನ್ ಗೋಪಾಲ ಜಪ ಮಾಡ್ಬೇಕಾ? ನೀವು ಹುಚ್ಚ? ನಾನ್ ಗೋಪಾಲ ಅಬ್ಬ ಇವನು ಯಾವುದೋ ವೇದಾಂತ ವಾಕ್ಯ ಕೇಳ್ಬಿಟ್ಟು ಒಬ್ಬ ಪಂಡಿತ ಒಂದು ಅಪರೋಕ್ಷ ಜ್ಞಾನ ಆಗ್ಬೇಕು, ನಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಊರ್ ಹೊರಗಡೆ ಒಂದು ಅರಳಿ ಮರ, ಹೊರಗಡೆ ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಆ ದಾರಿ ಪಕ್ಕದಲ್ಲೇ ಇದ್ದಿದ್ದು. ಅಲ್ಲಿ ಕೂತ್ಕೊಂಡು ಅಹಂಬ್ರಹ್ಮಾಸ್ಮಿ ದಿನ ಮಾಡ್ತಿದ್ದ. ಆ ಗಾಡಿ ವಾಲ ದಿನ ಹೋಗ್ತದೆ, ದಿನ ಅಹಂಬ್ರ ಅಂತ ಇಲ್ಲ ಬುದ್ಧಿ ಕಳಿಸಿದೆ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟ, ಹಮ್ ಗಾಡಿ ವಾಲ ಅಂತ ಬರ್ತಾ ಇದ್ದ. ಅವ್ನು ನೋಡಿದ್ರೆ
ಏನು ಹಮ್ಗಾಡಿ ನೀವು ಗಾಡಿ ಓಡಿಸ್ತಾ ಇದ್ರೆ ಹಮ್ಗಾಡಿ ಆಗಲ್ವನ ಮತ್ತೆ ಹೇಳ್ಕೊಬೇಕಾರ ಹಮ್ಗಾಡಿ ವಾಲ ಹೇಳ್ಕೊಬೇಕಾ ನಾವು ಗಾಡಿ ವಾಲ ನಾನು ಗಾಡಿ ವಾಲ ಹೇಳ್ಕೊ ಸ್ವಾಮಿ ನೀವು ಬ್ರಹ್ಮರಾಗಿದ್ದು ನೀವು ಬ್ರಹ್ಮ ಅಂತ ಹೇಳ್ಕೋಬಹುದು ನಾನು ಗಾಡಿ ವಾಲ ಬಿಟ್ಟು ಗಾಡಿ ವಾಲ ಹೇಳ್ಕೊಬಾರ್ದ ಕಪ್ಪಾಳ ಕೊಡ್ದಂಗೆ ಐತೆ ಅರೆ ಹೌದು ಕಣಯ್ಯ ನೀನ್ ಹೇಳ್ತಿರೋದು ನೀವು ಬ್ರಹ್ಮರೇ ಆಗಿದ್ದು ಬ್ರಹ್ಮಾತ್ಮಿ ಜಪ ಮಾಡುವ ಹಾಗೆ ನಾನು ಹಂಗಾಡಿ ವಾಲ ಮಹಾತ್ಮ ನೀನು ಬುದ್ಧಿ ಕಸಕ್ಕೆ ಬುದ್ಧಿದ್ದವನು ಸ್ವಾಮಿಗಳು ಕೂಡ ಸುಮಾರು ಜನನ ಹೇಳ್ಕೊಟ್ಟು ಇವತ್ತಿಗೂ ಮಾಡ್ತಾರೆ ಮಠದಲ್ಲೆಲ್ಲ ತತ್ವಮಸಿ ಜಪ ಮಾಡ್ಬೇಕು ಅಹಂ ಬ್ರಹ್ಮಾಸ್ಮಿ ಜಪಕ್ಕೆಲ್ಲ ಅನುಭವ ಕಂಡುಕೊಳ್ಳೋ ವಾಕ್ಯ ಅದು ಜಪವಾಕ್ಯ ಗಾಯತ್ರಿ ಜಪ ಮಾಡು ರಾಮನಾಮ ಜಪ ಮಾಡು ಶಿವ ಪಂಚಾಕ್ಷಿ ಜಪ ಮಾಡು ಇದನ್ನ ಜಪ ಮಾಡ್ತೀಯ ಜಪ ಕೇಳಿಲ್ಲಪ್ಪ ಇದು ನಹಿ ವರಘಾತಾಯ ಕನ್ಯಾ ಉದ್ವಾಹಯಂತಿ ಅಳಿಯ ಸಾಯಿಲಿ ಅಂತ ಹೇಳಿ ಮಗನ್ ಕೊಡ್ತಾರಮ್ಮ ಅಳಿಯ ಸಾಯಿ ಮಾಡ್ಕೊಟ್ರೆ ಮಗಳ ಬಾಳೆ ಏನಾಯ್ತು ಮಗಳ ಬಾಳೆ ಹಾಳಾಯ್ತು ಏನು ಸಂಬಡಿ ನೋಬಡಿ ಏನ್ಬಿಡಿ ಯಾರೋ ಮಲಯಾಳ ಸ್ವಾಮಿ ಅಂತ ಆಗ್ಬಿಟ್ಟಿದ್ರು ಅವರೆಲ್ಲ ಜಾಸ್ತಿ ಮಲಯಾಳ ಸ್ವಾಮಿ ಅಂತ ಹೋಗ್ಬಿಟ್ಟಿದ್ರು ಎಲ್ಲ ತುಂಬ ಕಡೆ ಉಂಟಮ್ಮ ಎಲ್ಲ ಅನುಭವಿಸೋದು ಪರೀಕ್ಷೆ ಮಾಡಿಲ್ಲ ಆತ್ಮವಿಚಾರ ಮಾಡಿ ತಾನು ಯಾರು ಅದು ಶ್ರುತಿ ಹೇಳ್ತ ಸ್ವತಃ ಸಿದ್ಧ ಅವನು ಸ್ವತಃ ಸಿದ್ಧ ಶತಸಿದ್ಧ ಅದನ್ನ ಸಿದ್ಧಪಡಿಸೋ ಅವಶ್ಯಕತೆ ಇಲ್ಲ ಆ ಮರ ಸಿದ್ಧಪಡಿಸ್ಬೇಕು ಕಣ್ಣಿನ ನೋಡಿ ಅದಕ್ಕೆ ಬಣ್ಣ ಹೇಳಿ ಆಕಾರ ಹೇಳಿ ಕಾಲ ದೇಶ ಕೊಟ್ಟು ಆ ಮರ ಇದೆ ಅಂತ ಹೇಳ್ಬೇಕು ಎಲ್ಲವನ್ನೂ ಸಿದ್ಧಪಡಿಸೋದು ನಾನು ಯಾವ್ದನ್ನು ಸಿದ್ಧ ಆಗ್ಬೇಕು ಎಲ್ಲರೂ ಸಿದ್ಧವು ನನ್ನಿಂದ ಆಗೋದು ಯಚ್ಚಿದ್ಧವು ಇದಮ ಸಿದ್ಧಿ ಯಾವ ಸಿದ್ಧಿ ಆದಾಗ ಇದೆಲ್ಲವೂ ಸಿದ್ಧಿ ಆಗುತ್ತದೆಯೋ ಅದು ಸಿದ್ಧಿಗೆ ಕಿಮಪೇಕ್ಷತೆ ಏನ್ ಬೇಕು ಅದಕ್ಕೆ ನಮ್ಮ ಮಳೆಗಾಲ ಬಹಳ ಕಷ್ಟ ಸೂಪರ್ ಹೇಳೋರು ಹಳಸು ಕಬ್ಬಿಣದ ಕಡಲೆ ಆಗೋದಿಲ್ಲ ಅದು ಒಳ್ಳೆ ಇದನ್ನ ಆಮ್ಲೆ ಮಾಡ್ಕೊಟ್ಬಿಟ್ಟು ಸಿಂದ್ರಪ್ಪ ಅಂತ ಕಬ್ಬಿಣ ಕಡ್ಲೆ ಅದು ವೇದಾಂತವನ್ನ ಒಳ್ಳೆ ಮೃದುವಾದ ಆಮ್ಲೆ ಮಾಡ್ಕೊಟ್ಬಿಟ್ಟು ತಿಂದ್ರ ವೇದಾಂತ ಆರಾಮಾಗಿ ಯಥೋಕ್ತಾರ್ಥಂ ಅನಾದೃತ್ಯ ಯಥೋಕ್ತಾರ್ಥಂ ನಾಮ ಇದುವರೆಗೆ ನಾವ್ ಹೇಳಿದ್ವಲ್ಲ ಅನುಭೂತಿ ಸ್ವರೂಪ ಸ್ವತಃ ಸಿದ್ಧಾಂತ ಈ ಎಲ್ಲಾ ವಿಚಾರವನ್ನು ಅಸಡ್ಡೆ ಮಾಡಿ ನಿಯೋಗಾರ್ಥ ಒಂದರಲ್ಲಿಯೇ ನಿಯೋಗಾರ್ಥೈಕ ರಾಗತಃ ಒಂದರಲ್ಲೇ ರಾಗ ಅವನಿಗೆ ನಿಯೋಗ ಹೇಳ್ಬೇಕು ಕಟ್ ಮಾಡ್ಬೇಕು ಹಾಕೊಂಡು ಹಾಕೊಂಡು ಹಾಕಿಸ್ಕೊಂಡು ಇಲ್ಲಿ ಮೂರ್ ಸಲ ಆಗುತ್ತಾ 2 ತಿಂಗಳು ಆಗಿದೆ ಆಯ್ತು ಇನ್ನೂ ಸಾಕಿಸ್ಕೋಣ ಅದನ್ನೇ ಕೊಡ್ಸ್ಕೊಂಡು ಇವರಿಗೆ ಹಂಗೇಳಲ್ಲ ತಗೊಂಡು ಒಂದ್ 3 ದಿವಸ ಬಹಳ ಹೆಲ್ಪ್ ಆಗುತ್ತೆ ನೋಡಿದೀನಿ ನಾನು ಶೀತನೇ ಇರಲ್ಲ ಆಯ್ತು ಬುಕ್ಕಡಿನ ನಾವು ಇದುವರೆಗೆ ಮೇಲೆ ಹೇಳಿದ್ದಾದ ಅರ್ಥವನ್ನ ಬ್ರಾಕೆಟ್ ಅಲ್ಲಿ ಅವಗತಿ ಸ್ವರೂಪನೇ ಆತ್ಮನು ಎಂಬ ವಿಷಯವನ್ನ ಅವಗತಿ ಸ್ವರೂಪ ಅನುಭೂತಿ ಸ್ವರೂಪನು ಆತ್ಮನು ಎಂಬ ವಿಚಾರವನ್ನು ಅಲ್ಲ ಅದನ್ನು ಸಿದ್ಧಪಡಿಸಬೇಕಾಗಿಲ್ಲ ಅಂತ ಸಿದ್ಧಪಡಿಸಬೇಕಾಗಿಲ್ಲದ ಅವಗತಿ ಸ್ವರೂಪನಾದ ಆತ್ಮನನ್ನು ಮಾಡ್ಕೊಂಡು ಸಿದ್ಧಪಡಿಸಬೇಕಾಗಿಲ್ಲದ ಸೇರಿಸ್ಕೊಳ್ಳಿ ಇದುವರೆಗೆ ಹೇಳಿದ್ದಾದ ಸಿದ್ಧಪಡಿಸಬೇಕಾಗಿಲ್ಲದ ಅವಗತಿ ಸ್ವರೂಪನಾದ ಆತ್ಮನನ್ನು ಸಿದ್ಧಪಡಿಸಬೇಕಾಗಿಲ್ಲದ ಅವಗತಿ ಸ್ವರೂಪನಾದ ಆತ್ಮನನ್ನ ನೆಗ್ಲೆಕ್ಟ್ ಮಾಡಿ ಅನಾದೃತ್ಯ ಮಾಡಿ ನಿಯೋಗಾರ್ಥಿ ನಿಯೋಗದ ರಾಗ ಅವನಿಗೆ ಮಾಡ್ಬೇಕು ಪ್ರಪಂಚ ಪ್ರವಿಲಯ ಮಾಡ್ಕೋಬೇಕು ವಾಸನಾಕ್ಷಯ ಮಾಡ್ಕೋಬೇಕು ಮನೋನಾಶ ಮಾಡ್ಕೋಬೇಕು ಉಜ್ಜಿ 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 ಸಾಯ್ಬೇಕು ಪ್ರಪಂಚ ಪ್ರಲಯ ಮಾಡಿ ನೀನೆಲ್ಲಿರ್ತೀಯೋ ಪ್ರಪಂಚ ಪ್ರಲಯ ಆಯ್ತು ನಿಂಗಿರೋ ಜಾಗ ಎಲ್ಲಿರುತ್ತೆ ಎಲ್ಲಿ ಇದ್ಕೊಂಡು ಮಾಡ್ತೀಯ ಪ್ರಪಂಚ ಇದ್ಕೊಂಡು ಮಾಡ್ತೀಯ ಪ್ರಪಂಚ ನೀರ್ ಮಾಡ್ತೀಯ ಪ್ರಪಂಚ ಇದು ಮಾಡಕ್ಕಾಗಲ್ಲ ಮೇಲಿನ ಭೂಮಿ ಎತ್ತಿ ನೀನು ನನಗೆ ಭೂಮಿ ಎತ್ತಗೆ ಏನಿದ್ಕು ಭೂಮಿ ಎತ್ತೀಯ ಸಿದ್ಧಪಡಿಸಬೇಕಾಗಿಲ್ಲದ ಸಿದ್ಧಪಡಿಸಬೇಕಾಗಿಲ್ಲದ ಬರ್ದಿಲ್ಲ ಅನಾದರಣೆ ಮಾಡಿ ತಿರಸ್ಕಾರ ಮಾಡಿ ಅಸಡ್ಡೆ ಮಾಡಿ ಬರ್ಕೊಳ್ಳಿ ನಿಯೋಗಾರ್ಥವೊಂದರಲ್ಲಿಯೇ ಅನುರಾಗವುಳ್ಳವರಾದ ಕೆಲವರು ನಿಯೋಗಾರ್ಥದಲ್ಲಿಯೇ ಅನುರಾಗವುಳ್ಳವರಾದ ಕೆಲವರು ವಾದಿಗಳು ನಿಯೋಗವಾದಿಗಳು ಅಂತ ಅವ್ರ ಹೆಸರು
ಪ್ರಪಂಚ ಪ್ರೇಯವಾದಿಗಳು, ನಿಯೋಗವಾದಿಗಳು, ವಾಸನಾಕ್ಷಯವಾದಿಗಳು, ಆಮೇಲೆ ಪ್ರಸಂಖ್ಯಾನವಾದಿಗಳು ಅಂತ ಅನೇಕ ವಾದಿಗಳು ಇದ್ರು ಶಂಕರಾಚಾರ್ಯ. ವಾದ ಮಾಡ್ತಿದ್ರು. ಅಲ್ಲಿ ಅನುರಾಗವುಳ್ಳವರಾದ ಕೆಲವರು ವೇದಾಂತಗಳು ಕಾರ್ಯಕ್ಕೆ ನಿಷ್ಠವಾಗಿದೆ, ವೇದಾಂತವು ಕರ್ತವ್ಯ ನಿಷ್ಠವಾಗಿದೆ ಎಂಬುದಾಗಿ ಹೇಳುತ್ತಾರೆ. ಸಮನ್ವಯ ಸೂತ್ರದ ಚರ್ಚೆ ಇದೆ. ಪ್ರವೃತ್ತಿ ನಿವೃತ್ತಿ ವ್ಯತಿರೇಕೇಣ ಅಲ್ಲಿದೆ ತಗೊಂಬ ಮೊದಲೇ ಭಾಗ ತಗೋ. ಏನ್ ಇದೆ ವಾಕ್ಯ ಗೊತ್ತಾ? ಮೊದಲೇ ಭಾಗ ಪ್ರತೀತಿ ಪ್ರಮಿತಿ ಎಲ್ಲ ಒಂದೇ ಅನುಭವ, ಪ್ರತೀತಿ ಪ್ರಮಿತಿ ಎಲ್ಲ ಒಂದೇ ರೀತಿ ಒಂದೇ. ಪ್ರತೀತಿ ಅನುಭವ ಅವಗತಿ ಎಲ್ಲ ಒಂದೇ. ಪ್ರಮಿತಿ ಅದೇ, ಪ್ರಮಿತಿ ಅದೇ. ಪ್ರಮಿತಿ, ಅವಗತಿ, ಅನುಭೂತಿ. ಯದಪಿ ಕೇಶಿರಾಹು ಮಾಡಿದ್ದಾರೆ. ಪ್ರವೃತ್ತಿ ನಿವೃತ್ತಿ ವಿಧಿ ತಚ್ಛೇಷು ವ್ಯತಿರೇಕೇಣ ಕೇವಲ ವಸ್ತುವಾದಿ ವೇದ ಭಾಗ ನಾಸ್ತೀತಿ ಯೇ ಆಹು ತನ್ನ ಔಪನಿಷದ ಪುರುಷಸ್ಯ ಅನನ್ಯಶೇಷತ್ವಾತ್ ಯೋಸೌ ಪುರುಷತ್ವೇವ ಅಧಿಗತ ಪುರುಷಃ ಅಸಂಸಾರಿ ಬ್ರಹ್ಮ ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯ ವಿಲಕ್ಷಣಃ ಸ್ವಪ್ರಕರಣಸ್ಥಃ ಅನನ್ಯಶೇಷಃ ನಾಸೌ ನಾಸ್ತಿ ನಾಧಿಗಮ್ಯತೆ ಇತಿ ವಾಶಕ್ಯಂ ವದಿತಂ. ಈ ವಾಕ್ಯ ಏನ್ ಜೋರ ಹೇಳ್ತಾರೆ ಇವರು. ಅವನಲ್ಲ, ಅವನಿಲ್ಲ, ಅವನ್ ತಿಳ್ಕೊಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಅವನ್ನ ಇಟ್ಕೊಂಡ್ರೆ ಎಲ್ಲವನ್ನೂ ಸಿದ್ಧಪಡಿಸ್ತಾ ಇರೋದು. ಹಾಸ್ಯನ ಹಿಂಗಿರ್ಬೇಕು. ಶಂಕರಾಚಾರ್ಯ ಭಾಷೆ ಲೋಕೋತ್ತರ ಕಣ್ರಿ, ಅದ್ಭುತ, ಮಹಾನುಭಾವ, ಮಹಾನುಭಾವ. ಕಾರ್ಯಕ್ಕೆ ವೇದಾಂತ ಹೇಳಲು ಕಾರ್ಯಕ್ಕೆ ನಿಷ್ಠ. ಕಾರ್ಯ ಅಂದ್ರೆ ಕರ್ತವ್ಯ ನಿಷ್ಠ, ಕರ್ಮದ ನಿಷ್ಠ. ಕರ್ಮ ಮಾಡ್ಬೇಕು ವೇದಾಂತ ಹೇಳ್ತಕೊಂಡ್ರಿ. ಏನ್ ಸುಮ್ಮನೆ ಸಿಕ್ಕೊಂಡ್ಬಿಟ್ರೆ ನಿಶ್ಚಯಿಸ್ಬಿಟ್ರೆ ಜ್ಞಾನ ಬಿಡ್ತಾ, ಮುಖ ಬಿಡ್ತಾ. ಹಂಗಾಗಲ್ಲ, ಮಾಡ್ಬೇಕು. ಕೈ ಕೆಸರಾದೆ ಬಾಯಿ ಮೊಸರು ಅಂತ ಅವ್ರು ಹೇಳೋ. ದುಡಿಬೇಕು, ಮಾಡ್ಬೇಕು, ತಿನ್ಕಾಡ್ಬೇಕು, ಒದ್ದಾಡ್ಬೇಕು, ಕಷ್ಟಪಡ್ಬೇಕು. ಅಕ್ಕೆ ಚೇನ್ ಮದುವಿಂದ ಕಿಮರ್ಥಂ ಪರ್ವತ. ಎಕ್ಕೆ ಗಿಡದಲ್ಲಿ ಜೇತಪ್ಪ ಸಿಗೋದಾಗಿದೆ, ಯಾತಕ್ಕೆ ಕಾಡಿಗೆ ಹೋಗ್ಬೇಕು? ಏನು ಮನೆ ಕುತ್ಕೊಂಡು ತತ್ವ ಸಾಕಿದ್ರು ಮುಖ್ಯ ಬಿಡ್ತಾ. ಗೇಯ್ಬೇಕು, ಏಗಬೇಕು, ಒದ್ದಾಡ್ಬೇಕು ಅಂತ. ಕರ್ಮದಲ್ಲಿ ಅಷ್ಟು ನಿಷ್ಠ. ಬುದ್ಧಿ ಭ್ರಂಶ ಇದೆ. ಅದು ಹೋಮ ಮಾಡಿ ಮಾಡಿ ಹೊಗೆ ಹಿಡಿದು ಹೋಗಿದೆ ಬುದ್ಧಿ ಎಲ್ಲ. ಧೂಮುಗ್ಧೋ ಧೂಮತ ಧೂಮೇನ ಚಾಂತಹ ಧೂಮತ ಅಂತಹ ಹೊಗೆ ಹೊಡೆದ ಹೋಗ ಹೋಮ ಇದಕ್ಕೆಲ್ಲ ಹೊಗೆ ಹಿಡಿಯುತ್ತಲ್ಲ ತಲೆಗೆ, ಇದಕ್ಕೆಲ್ಲ ಹಂಗೆ ಬುದ್ಧಿಗೆ ಹೊಗೆ ಹಿಡಿದ್ಬಿಡ್ತೀವಿ ಅವ್ರಿಗೆ. ಹೆಂಗೈತೆ ಶ್ರೇಷ್ಠ. ಇವತ್ತಿನ ಕಾಲ ಬಹಳ ತೂಕಡಿಸಿ ಮನೆ ಇದು ಹಾಕೊಟ್ಟಂಗಾಗತ್ತೆ, ಹಾಕಿ ಹಾಕೊಟ್ಟಂಗಾಗತ್ತೆ. ಯಜ್ಞ ಆಗದ ಕಾಲ ಅವಾಗ ಹೇಳಿದ್ರು. ಏನು ಇದ್ದ ಕಾಲ. ಮನೆಯಲ್ಲಿ ಪ್ರತಿದಿನ ವಾರಕ್ಕೆ ಹಿಂಗೆಲ್ಲ ಮನೇಲಿ ಹೋಮ ಮಾಡ್ತಾ ಇದ್ದೆ. ಅದು ಎಲ್ಲ ನೀವು ಹೇಳ್ದಂಗೆ ಎಲ್ಲ ಕಪ್ಪು ಎಲ್ಲ ಹೋಯ್ತು, ಎಲ್ಲ ಕಪ್ ಮಾಡಿದ್ಯಾ, ಗೋಡೆ ಕಪ್ ಮಾಡಿದ್ಯಾ, ನನ್ ಕಣ್ಣೆಲ್ಲ ಕಪ್ಪಾಗ್ತಾ ಇದೆ. ಏನ್ ಯಾರು ಹೇಳಿದ್ದೀವಿ ಅಂತ. ಆಮೇಲೆ ಜ್ಞಾನೋದಯ ಆಯ್ತು. ಕಾರ್ಯಕಮಾತ್ ನಿಷ್ಠತ್ವಾತ್ ಆಗಮಾತ್ಮನಃ ಉತ ಐಕಾತ್ಮನಿಷ್ಠತ್ವಂ ಯದುದಿತಂ ಪುರಾ ತ್ವಯಾ ಯದುದಿತಂ ಪುರಾ ಕಾರ್ಯೈಕಮಾತ್ಮನಿಷ್ಠತ್ವಾತ್ ಪ್ರಮಾಣಸ್ಯ ಆಗಮಾತ್ಮನಃ ಕುತಃ ಐಕಾತ್ಮನಿಷ್ಠತ್ವಂ ತ್ವಯಾ ಯತ್ ಉದಿತಂ ವಾ. ಪೂರ್ವಪಕ್ಷ ಇದು ಅಲ್ಲ ರೀ. ಪ್ರಮಾಣಸ್ಯ
ಕಾರ್ಯಿಕ ಮಾತ್ರ ನಿಷ್ಠತ್ವ ಪ್ರಮಾಣ ಅಂದ್ರೆ ವೇದ ಪ್ರಮಾಣ. ವೇದವೆಲ್ಲ ಮಾಡೋದ್ರಲ್ಲೇ ಕೊನೆಗೊಂಡಿದೆಯಲ್ಲ. ಬೆಳಗ್ಗೆ ಎದ್ದ ಕೂಡಲೇ 4 ಗಂಟೆ ಹೇಳೋ, ಶೌಚಾಲಯಗಳನ್ನ ಈ ರೀತಿ ಮಾಡ್ಕೋ, ಹೊಳೆ ಸ್ನಾನ ಮಾಡೋ, ಬಟ್ಟೆ ಉಟ್ಕೋ, ಸಂಜಾವನೆ ಮಾಡು, ಪೂಜೆ ಮಾಡು, ಹೋಮ ಮಾಡು, ಪಾರಾಯಣ ಮಾಡು ಮಾಡು ಅಂತ ಹೇಳೋದ್ರಲ್ಲಿ ವೇದ ತೊಡಗಿದೆಯೇ ಹೊರತು ಬಿಡಿಸೋದು ತೊಡಗಿಲ್ವಲ್ಲ. ಏನ್ ಹಿಂಗೆ ಹೇಳ್ತಿದ್ದೀರಲ್ಲ ಸುಮಾರ್ದವನು. ಪ್ರಮಾಣನ ಪ್ರಾಮಾಣ್ಯಸ್ಯ ಪ್ರಾಮಾಣ್ಯವು ಕಾರ್ಯಿಕ ಮಾತ್ರ ನಿಷ್ಠವಾಗಿರುವುದರಿಂದ ಆಗಮದ ಆತ್ಮನು ಪ್ರಮಾಣ ಮಾಡೋದು ಅಂದ್ರೆ ನೆಲೆನಿಂತಿದ್ರಿಂದ ಐಕಾತ್ಮನಿಷ್ಠ ಅಂತ ಹೆಂಗ್ ಹೇಳ್ತೀರಾ? ಆತ್ಮರೊಬ್ಬನೇ ಇದೆಲ್ಲವೂ ಅನ್ನೋದ್ರಲ್ಲಿ ಕೊನೆಗೊಂಡಿದೆ ವೇದವಲ್ಲ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಸುಮಾರು ಮತ್ತೆ ವೇದ ಏನಾದ್ರು ಮಾಡೋದನ್ನ ಹೇಳ್ಬೇಕು, ಇಲ್ಲ ಬಿಡೋದನ್ನ ಹೇಳ್ಬೇಕು. ಇಲ್ಲ ಬಿಡೋದು ಒಂದು ಕೆಲಸವೇ, ಮಾಡೋದು ಒಂದು ಕೆಲಸವೇ. ಮಾಡು ಬಿಡು ಅಂತ ಹೇಳ್ಬೇಕೆ ಹೊರತು ಸುಮ್ಮನೆ ಮೋಕ್ಷ ಆಯ್ತು ಅನ್ಕೊಂಡ್ಬಿಡು ಅಂದ್ರೆ ಮೋಕ್ಷ ಬಿಡ್ತಾ? ಹಂಗಲ್ಲ, ಆಗಲ್ಲ. ಆತ್ಮನಃ ಅಂದ್ರೆ ತನಗೆ ಆಗಮಾತ್ಮನಃ ಆಗಮರೂಪನಾದ ಆತ್ಮ ಪ್ರಕೋದಿಲ್ಲ. ಸಾಮಾನ್ಯ ಆಗಮದಲ್ಲಿ ತಿರುವಂತಹ ಆತ್ಮನು ಮುಂಚೆ ಕೊಡಿ. ಪ್ರಮಾಣವು ಮಾಡಿಸಬೇಕಾದ ಕರ್ಮದಲ್ಲಿಯೇ ನೆಲೆ ನಿಂತದ್ದಾದ್ದರಿಂದ ಆ ಶ್ರುತಿಯಿಂದ ತಿಳಿದು ಬರುವ ಆತ್ಮನು ಐಕಾತ್ಮನಿಷ್ಠನಾಗಿದ್ದಾನೆ ಎಂಬುದನ್ನ ನೀನು ಹಿಂದೆ ಏನು ಹೇಳಿದೆ, ನಿಷ್ಠೆಯಾಗಿದೆ ಎಂಬುದನ್ನು ನೀನು ಏನು ಹಿಂದೆ ಹೇಳಿದೆ, ಇದು ಹೇಗೆ ಸರಿಯಾಗತ್ತೆ? ಕುತಃ ಆಕ್ಷೇಪ. ಕುತ ಏತದು? ಕಾರ್ಯಿಕ ಮಾತ್ರ ನಿಷ್ಠತ್ವಾತ್ ಇದು ಹೇತು. ಕಾರ್ಯವೊಂದಲ್ಲಿಯೇ ನೆಲೆಯಿಂದ ಪ್ರಮಾಣವು ಆಗಮಾತ್ಮನು ಐಕಾತ್ಮನಿಷ್ಠವಾಗಿದೆ ಎಂಬುದನ್ನು ನೀನೇನು ಹೇಳಿದೆಯ ಹಿಂದೆ, ಅದ್ ಹೆಂಗೆ ಒಪ್ಕೊಳಕ್ಕಾಗತ್ತೆ? ಅದ್ ಹೆಂಗೆ ತಿಳ್ಕೊಳ್ಳೋ? ಆಗಮಿಕ ನಿಷ್ಠವಾಗಿದೆ ಅದ್ ಹೆಂಗೆ ಮಾಡ್ಕೊಳಕ್ಕಾಗತ್ತೆ? ಅದು ಅಭಿನಯ ಮಾಡಿದಾರೆ ಅವರು. ಗುರುಗಳೇ, ಆಗಮಾತ್ಮನಃನ ಪ್ರಮಾಣಸ್ಯಾಗೆ ವಿಶೇಷಣ ಮಾಡಿದ್ದಾರೆ. ಆಗಮಾತ್ಮನ ಪ್ರಮಾಣಸ್ಯ, ಆಮೇಲೆ ಆಗಮಾತ್ಮದ ಪ್ರಮಾಣವು ಕಾರ್ಯೈಕ ಮಾತ್ರ ನಿಷ್ಠತ್ವಾತ್. ಆಮೇಲೆ ನೀವು ಮಾಡಿದ್ದನ್ವಯನೇ ಆಗಮಾತ್ಮನಃ ಪ್ರಮಾಣಸ್ಯ ಅಂತ ವಿಶೇಷಣ ಮಾಡಿದ್ದಾರೆ. ಆಗಮ ಸ್ವರೂಪವಾದ ಪ್ರಮಾಣವು ಅಂತ. ಇಲ್ಲ, ಆಗಮ ಸ್ವರೂಪವಾದ ಪ್ರಮಾಣ ಅಂದ್ರೆ ವೇದ ಪ್ರಮಾಣ ಅಂತ ಅರ್ಥ. ವೇದ ಪ್ರಮಾಣ ಅಂತ ಅರ್ಥ. ವೇದ ಸ್ವರೂಪವಾದ ಪ್ರಮಾಣವು ಕಾರ್ಯಿಕ ಮಾತ್ರ ನಿಷ್ಠ ಆಗಿರೋದ್ರಿಂದ ಹೌದು, ಐಕಾತ್ಮನಿಷ್ಠ ಅಂತ ಹೆಂಗ್ ಹೇಳ್ತೀಯಾ ಅಂತ. ಹೌದು, ಕರೆಕ್ಟ್. ಅದೇ ಸರಿಯೇ. ಆಗಮ ಸ್ವರೂಪವಾದ ಪ್ರಮಾಣ ವೇದ ಪ್ರಮಾಣವು ಅಂತ. ಆಗಮ ಆತ್ಮನ ಸ್ವರೂಪ ಅಂತ. ವೇದ ಸ್ವರೂಪವಾದ ಪ್ರಮಾಣವು ಮಾಡಬೇಕು ಅನ್ನೋದು ನೆಲೆ ನಿಂತಿದೆ. ಬರ್ಕೊಳ. ವೇದ ಸ್ವರೂಪವಾದ ಪ್ರಮಾಣವು ಮಾಡೋದು ಅನ್ನೋದು ನೆಲೆ ನಿಂತದ್ದಾಗಿರೋದ್ರಿಂದ ಐಕಾತ್ಮನಿಷ್ಠ ಎಂಬುದನ್ನು ಹೇಗೆ ಹೇಳುತ್ತೀಯ ನೀನು? ಐಕಾತ್ಮದ ಕೊನೆಗೊಂಡದ್ದು ಅಂತ ಹೆಂಗ್ ತಿಳಿಸ್ತೀಯಾ? ಇದನ್ನು ಹಿಂದೆ ಹೇಳಿದೆಯಲ್ಲ ಐಕಾತ್ಮನಿಷ್ಠ ಅಂತ, ಅದನ್ನ ಹೆಂಗೆ ನೀನು ಪ್ರೂವ್ ಮಾಡ್ತೀಯಾ? ಹೆಂಗೆ ನೀನು ಸಿದ್ಧಪಡಿಸ್ತೀಯಾ?
नहि तस्यानपेक्षत्वं सिद्धवस्तवबोधनात् यतो मानान्तरमितं सिद्धं वस्त्विति भण्यते यतो मानान्तरमिदं सिद्धं अस्ति न हि तस्य अनपेक्षत्वं सिद्धवस्तोबोधनात् यतः मानान्तरमिदं सिद्धं वस्तु इति मन्यते। तस्य कस्य नहि तस्य अनपेक्ष कस्य अनपेक्षित्वं सिद्धवस्तु का तस्य कस्य तस्य कस्य ಆತ್ಮ ಸಿದ್ಧವಸ್ತು ಅಂತಾದ್ರೆ ಸಿದ್ಧವಸ್ತುದ ಪ್ರಕಾಶನ ಮಾಡೋದಕ್ಕೆ ಶಾಸ್ತ್ರ ನಿರಪೇಕ್ಷ ಪ್ರಮಾಣ ನೀವು ಅಲ್ಲ ತಸ್ಯ ಶಬ್ದ ಕರ್ಸಾಳ ಅವನಿಗೇನ ಅದರ ಅಂತ ತಸ್ಯಾದ ಶಾಸ್ತ್ರಸ್ಯವ ತಸ್ಯಾದ ಆತ್ಮನಃವ ಸಿದ್ಧವಸ್ತುವನ್ನು ಬೋಧಿಸುವುದರಿಂದ ಅದಕ್ಕೆ ಪ್ರಾಮಾಣ್ಯವಿಲ್ಲ ಏಕೆಂದರೆ ಸಿದ್ಧವಸ್ತು ಎಂಬುದು ಯಾವಾಗಲೂ ಅನಪೇಕ್ಷತ್ವ ಅಂದ್ರೆ ಪ್ರಮಾಣವಿಲ್ಲ ಅಂದ್ರೆ ಸ್ವ ಅನಪೇಕ್ಷ ಅಂದ್ರೆ ಪ್ರಮಾಣ ಅಂತ ಸಮ ಅನಪೇಕ್ಷ ಅಂದ್ರೆ ಬೇಕಿಲ್ಲ ಅಪೇಕ್ಷೆ ಬೇಕಿರೋದು ಅನಪೇಕ್ಷೆ ಬೇಕಿಲ್ಲದ್ದು ಅದಕ್ಕೆ ಏನ್ ಬೇಕಿಲ್ಲ ಪ್ರಾಮಾಣು ತಸ್ಯ ಆತ್ಮನಃ ಪ್ರಾಮಾಣ್ಯಂ ಅನಪೇಕ್ಷತ್ವಂ ಅನ್ಬೇಕು ನಹಿ ಅನಪೇಕ್ಷತ್ವಮಿಗೆ ನಹಿ ಇದೆಯಲ್ಲ ಅನಪೇಕ್ಷತ್ವಮಗೂ ಅಲ್ಲೂ ನಹಿ ಇದೆ ನಹಿನೂ ನಕಾರ ಇದೆ ಎರಡು ನಕಾರ ಇದೆ ಓ ಆತ್ಮನ ವಿಷಯಕ್ಕೆ ಪ್ರಮಾಣ ಬೇಕಿಲ್ಲ ಎಂಬುದೇನಿಲ್ಲ ಅಲ್ವೇ ಯಾಕಂದ್ರೆ ಸಿದ್ಧ ವಸ್ತುವನ್ನೇ ಹೇಳ್ತಾ ಇರೋದ್ರಿಂದ ಅಂತ ಹಂಗ್ ಮಾಡ್ಬೇಕು ಅದಕ್ಕೆ ಶಾಸ್ತ್ರಕ್ಕೆ ಅದನ್ನ ತಿಳಿಸ್ಕೊಡೋ ಅಪೇಕ್ಷೆ ಇಲ್ಲ ಅಂತ ಏನಿಲ್ಲ ಹಂಗ್ ಮಾಡ್ಬೇಕು ಅದು ಪ್ರಾಮಾಣ್ಯದ ಅಪೇಕ್ಷೆ ಇಲ್ಲ ಮಾಡ್ಬೇಕು ತಸ್ಯಾಗೆ ಶಾಸ್ತ್ರಸ್ಯಾನೇ ತಗೊಳ್ಳೋದು ವಾಸಿ ಗುರುಳೆ ಶಾಸ್ತ್ರಸ್ಯ ಕಿಮ್ ಅನಪೇಕ್ಷತ್ವಂ ಅಲ್ಲ ಅಲ್ಲ ಅನಪೇಕ್ಷತ್ವಮು ಆತ್ಮನಿಗೆ ಶಾಸ್ತ್ರಕ್ಕೆ ಅನಪೇಕ್ಷತ್ವ ಇಲ್ಲ ಅಲ್ವಾ ಇಲ್ವಾ ಅಲ್ಲ ಸಿದ್ಧವಸ್ತು ಅವಬೋಧನಾತ್ ತಸ್ಯ ಶಾಸ್ತ್ರಸ್ಯ ಅದೇ ನಹಿಗೆ ಇದಕ್ಕೆ ಆತ್ಮವಸ್ತು ತಿಳಿಸ್ಕೊಡೋದಕ್ಕೆ ಅಪೇಕ್ಷೆ ಇಲ್ಲ ಅಂತ ಸಿದ್ಧವಸ್ತು ಆಗಿರೋದ್ರಿಂದ ನಹಿ ಒಂದು ನಕಾರ ಇದೆ ಅನಪೇಕ್ಷ ನಕಾರ ನಿಷೇಧ ಇದೆ ಎರಡು ನಕಾರ ಇದೆ ಅಪೇಕ್ಷ ಅಂದ್ರೆ ಬಯಸೋದು ಅನಪೇಕ್ಷ ಅಂದ್ರೆ ಬಯಸದೇ ಇರೋದು ಮತ್ತೆ ನಹಿ ಇನ್ನೊಂದು ನಕಾರ ಇದೆ ಓ ಗೊತ್ತಾಯ್ತು ಕರೆಕ್ಟ್ ಎರಡು ನೆಗೆಟಿವ್ ಇದೆ ಹಾ ಸರ್ ಕಿರಣ್ ಸರ್ ಇಲ್ಲಿ ಹಿಂದಿಯಲ್ಲಿ सिद्धवस्तु का प्रकाशन करने से शास्त्र निरपेक्ष प्रमाण नहीं हो पाएगा सिद्धवस्तु ಹಿಂಗಾಗತ್ತೋ सिद्धवस्तु का प्रकाशन करने से शास्त्र निरपेक्ष प्रमाण नहीं हो पाएगा ಹೊಂದಲ್ಲ ಕಣ ಸರಿಗೆ ಸಿದ್ಧವಸ್ತು ಅನುಬೋಧನ ಇಲ್ಲ ಹೇಳಿ ಸಿದ್ಧವಸ್ತುವನ್ನ ತಿಳಿಸೋದಕ್ಕೆ ಪ್ರಮಾಣದ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಅನಪೇಕ್ಷತ್ವ ತಗೊಂಡು ಇನ್ನೊಂದು ಹಾಗಾಗಿ ವೇದ ಪ್ರಮಾಣಕ್ಕೆ ಅಲ್ಲಿ ಪ್ರಾಮಾಣ್ಯತೆ ಇಲ್ಲ ಅನ್ನೋದಕ್ಕೆ ನ ಅನ್ನೋದನ್ನ ಉಪಯೋಗಿಸ್ಕೊಂಡ್ರೆ ಅದು ಹಂಗ ಇವಾಗ ಸಿದ್ಧ ವಸ್ತುವನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಶಾಸ್ತ್ರ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಏನಿಲ್ಲ ಹಂಗ ಮಾಡ್ಬೇಕು ಸಿದ್ಧ ವಸ್ತುವನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಶಾಸ್ತ್ರ ಪ್ರಮಾಣದ ಅಪೇಕ್ಷೆ ಇಲ್ಲ ಎಂಬುದೇನಿಲ್ಲ ಅಲ್ಲ ಹಾಗಲ್ಲ ಗುರುಗಳೇ ಸಿದ್ಧ ವಸ್ತುವನ್ನ ತಿಳಿಸುವುದಕ್ಕೆ ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತ ಒಂದು ವಾಕ್ಯ ಹಾಗೆ ಇದು ಸಿದ್ಧ ವಸ್ತುವನ್ನ ಹೇಳ್ತಿಲ್ಲ ಅನ್ನೋದಕ್ಕೆ ಇದು ಪ್ರಮಾಣ ಅಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ವಾಕ್ಯ ಕಾರ್ಯಕ್ಕೆ ಇದು ಪ್ರಮಾಣ ಸಿದ್ಧ ವಸ್ತುವನ್ನು ತಿಳಿಸೋದಕ್ಕೆ ಇದು ಪ್ರಮಾಣ ಅಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿದ್ಧ ವಸ್ತುವನ್ನು ಹೇಳ್ತಾ ಇಲ್ಲ ಅಂದ್ರೆ ಪ್ರಮಾಣವಲ್ಲ ಅಂತ ಸಿದ್ಧ ವಸ್ತುವನ್ನ ಹೇಳೋದಕ್ಕೆ ಪ್ರಮಾಣದ ಅವಶ್ಯಕತೆ ಇಲ್ಲ ನೀವ್ ಹೇಳೋ ತರ ಸಿದ್ಧ ವಸ್ತುವನ್ನೇ ಇದು ಹೇಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಪ್ರಾಮಾಣ್ಯತೆ ಇಲ್ಲ ಅಂತ ಹಾಗೆ ಸಿದ್ಧ ವಸ್ತುವಿಗೆ ಅದರ ಅಪೇಕ್ಷೆ ಇಲ್ಲ ಸಿದ್ಧ ವಸ್ತು ತಸ್ಯ ಅನಪೇಕ್ಷತ್ವಂ ಸಿದ್ಧ ವಸ್ತು ಅವಬೋಧನ ಪ್ರಾಮಾಣ ಎರಡು ಮಾಡ್ಕೋಬೇಕು ಅಂತ ಅದು ಎರಡು ವಾಕ್ಯ ಅಂದ್ರೂ ಸರಿ ಹೊಂದಲ್ಲ ಅವ್ರಳೆ ಡಬಲ್ ನೆಗೆಟಿವ್ ಇದೆಯಲ್ಲ ಅದು ನೀವ್ ಹೇಳ್ದಂಗೆ ಈ ಪದಗಳಲ್ಲಿ ಅನ್ವಯ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಲ್ಲಲ್ಲ ಸಿದ್ಧವಸ್ತು ಅವಬೋಧನಾತ್ ಅನಪೇಕ್ಷತ್ವಂ ತಸ್ಯ ನ ಕಸ್ಯನ ತಸ್ಯ ಶಾಸ್ತ್ರಕ್ಕೆ
ಶಾಸ್ತ್ರಕ್ಕೆ ಸಿದ್ಧ ವಸ್ತುವನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಪ್ರಾಮಾಣ್ಯದ ಅಪೇಕ್ಷೆ ಇಲ್ಲ ಅಂತೇನಿಲ್ಲ. ಹಾಗೆ ಮಾಡಿ. ಸಿದ್ಧ ವಸ್ತುವನ್ನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಪ್ರಾಮಾಣ್ಯ ಬರೋಲ್ವಲ್ಲ ಅಂತ ಹಾಗೇನು ಅನ್ಬೇಕಾಗಿಲ್ಲ. ಯಾಕಂದ್ರೆ ಮಾನಾಂತರಮಿದಂ ಸಿದ್ಧಂ ವಸ್ತು ಶಾಸ್ತ್ರ ಹೇಳುತ್ತೆ ಉಂಟು. ಮಾನಾಂತರದಲ್ಲಿ ಕಂಡಂತಹ ವಸ್ತುವನ್ನು ಶಾಸ್ತ್ರ ಹೇಳೋದುಂಟು. ಇವಾಗ ಚತುಷ್ಪಾದ ಪಶಭ ಆಜ್ಯಂ ಇದೆಲ್ಲ ಹೇಳುತ್ತಲ್ಲ. ಪ್ರಮಾಣಾಂತರದಲ್ಲಿ ಸಿದ್ಧವಾಗಿರುವ ವಸ್ತುವನ್ನು ಶಾಸ್ತ್ರ ಹೇಳೋದು ಉಂಟು. ಆದ್ರಿಂದ ಆ ಸಿದ್ಧ ವಸ್ತುವನ್ನು ಹೇಳಿದ ಮಾತ್ರಕ್ಕೆ ಪ್ರಾಮಾಣ್ಯವಿಲ್ಲ ಅಂತೇನಿಲ್ಲ. ಅಲ್ಲ, ಪ್ರಾಮಾಣ್ಯವಿಲ್ಲ ಅಂತ ಏನಿಲ್ಲ ಅಂತ ಹೇಳೋದಕ್ ಬಂದೇ ಇಲ್ವಲ್ಲ. ಅಲ್ಲಲ್ಲ, ಅವನು ಸಿದ್ಧ ಆತ್ಮವಸ್ತು ಸಿದ್ಧವಾಗಿದ್ದ ಮಾತ್ರಕ್ಕೆ ಅದನ್ನು ಹೇಳಬಾರ್ದು, ಅದನ್ನ ಹೇಳಿದ ಪ್ರಮಾಣವಿಲ್ಲ ಅಂತ ಏನು ಆಗೋಲ್ಲಪ್ಪ. ಅದನ್ನು ಇನ್ನೊಂದಕ್ಕೆ ಉಪಯೋಗಿಸ್ಕೋಬಹುದು ಅಂತ ತೋರಿಸ್ಬೇಕು ಅವನ ಮುಂದೆ. ಈ ಆತ್ಮವಸ್ತು ಸಿದ್ಧ ಹೇಗೆ ತುಪ್ಪವು ಸಿದ್ಧವಸ್ತುವಾದರೂ ಸಿದ್ಧವಸ್ತುವಾದ ತುಪ್ಪವನ್ನು ಹೇಳ್ಕೊಂಡು ಹೋಮಕ್ಕೆ ಉಪಯೋಗಿಸ್ಕೊಳ್ತೋ, ಆತ್ಮವಸ್ತು ಸಿದ್ಧವಸ್ತುವಾಗಿದ್ರು ಕೂಡ ಸಿದ್ಧವಸ್ತುವಾದ ಆತ್ಮನ ಮತ್ತೆ ನಿಯೋಗಕ್ಕೋ ಪ್ರಸಂಖ್ಯಾನಕ್ಕೂ ಉಪಯೋಗಿಸ್ಕೊಳ್ತೀನಿ ಅಂತ ಅದು. ಅಲ್ಲ, ನೀವ್ ಹೇಳಿದ ಪ್ರಕಾರ ಹೇಳಿದ್ರೆ ಗುರುಗಳೇ, ಸಿದ್ಧ ವಸ್ತುಗೆ ಪ್ರಮಾಣ ಹೇಳಿದ್ರೆ ಸಿದ್ಧ ವಸ್ತು ಅಂದ್ರೇನೆ ಒಂದು ಪ್ರಮಾಣದಿಂದ ಅದು ಸಿದ್ಧವಾಗಿರೋದು ಅಂತ. ಇನ್ನೊಂದು ಪ್ರಮಾಣ ಅಂದ್ರೆ ಏನು, ಇನ್ ಯಾವ್ದ್ರಿಂದನೂ ಬೇರೆ ಯಾವ್ದ್ರಿಂದನೂ ತಿಳಿಸಕ್ಕಾಗಲ್ಲ ಅಂತ. ಅಲ್ಲಲ್ಲ, ಪ್ರಮಾಣ ಶಬ್ದ ಕರ್ಸ ಕರೆಕ್ಟು. ಅದು ಸಿದ್ಧ ವಸ್ತುವಾದ ಆತ್ಮವಸ್ತುವನ್ನ ಶಾಸ್ತ್ರ ಹೇಳ್ಬಾರ್ದು ಅಂತ ಏನಲ್ಲ ಅಂತ ಅಷ್ಟೇ ಅರ್ಥ. ಶಾಸ್ತ್ರ ಪ್ರಮಾಣ ಇದೆಯಲ್ಲ, ಅದು ಅದನ್ನ ಹೇಳಲೇಬಾರ್ದು ತಗೊಳ್ಳೇಬಾರ್ದು ಅಂತ ಏನಿಲ್ಲ. ಯಾಕೆಂದ್ರೆ ಲೋಕದ ಸಿದ್ಧ ವಸ್ತುವನ್ನು ಎಷ್ಟೋ ವಸ್ತು ತೆಗೆದುಕೊಂಡು ಅದನ್ನ ಕರ್ಮಕ್ಕೆ ಉಪಯೋಗಿಸುತ್ತೆ. ಹಾಗೆ ಆತ್ಮವಸ್ತುವನ್ನು ಸಿದ್ಧವಾದ ವಸ್ತುವನ್ನು ತೆಗೆದುಕೊಂಡು ಮುಂದೆ ಕರ್ಮಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ ಆತ್ಮವಸ್ತುವನ್ನ ಅನುವಾದ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಪ್ರಮಾಣ ಶಬ್ದ ಕರ್ಸಲ್ಲಿ ಶಾಸ್ತ್ರ ಅನುವಾದ ಮಾಡ್ಕೊಂಡು ಮುಂದೆ ಶಬ್ದ ಸಾಮರ್ಥ್ಯ ನಿಯಮ ಲೋಕವೇದ ಅವಗಮ್ಯ ಲೋಕೆ ಕಾರ್ಯಾಯಿವಾಭಿಧೀಯತೆ, ಇದು ಕಾರ್ಯಾಯಿವಾಭಿಧೀಯತೆ ಇದೆ ನೋಡಿ ಮುಂದೆ. ಅವನು ಕಾರ್ಯಕ್ಕೆ ಇದು ಪ್ರಮಾಣ ಅನ್ನೋದನ್ನ ಸಮರ್ಥಿಸ್ಕೊಳ್ತಾ ಇದ್ದಾನೆ. ಹೌದು, ಸಿದ್ಧ ವಸ್ತು ಆಗಿಲ್ಲ. ಅವನೇ ಹೇಳ್ತಿದ್ದಾನೆ ಸಿದ್ಧ ವಸ್ತುಗೆ ಪ್ರಮಾಣ ಬೇಕಿಲ್ಲ ಅನ್ನೋದು ಒಂದು. ಸಿದ್ಧ ವಸ್ತುಗೆ ಅದು ನೀನ್ ಪ್ರಮಾಣ ಅನ್ನೋದಾದ್ರೆ ಅದಕ್ಕೆ ಪ್ರಾಮಾಣ್ಯತೆನೇ ಇಲ್ಲ, ಅದಾಗ್ಲೇ ಸಿದ್ಧ ಅಂತ ಹೇಳ್ತಾ ಇದ್ದಾನಲ್ವಾ. ಅಲ್ಲ, ಸಿದ್ಧ ವಸ್ತುವನ್ನೇ ತಾತ್ಪರ್ಯ ಹೇಳ್ತಾ ಇದ್ದೆ, ಪ್ರಾಮಾಣ್ಯವಲ್ಲ ಅಂತ. ಹೌದು, ಸಿದ್ಧ ವಸ್ತು ಆಗಿದ್ದರೂ ಶಾಸ್ತ್ರ ಪ್ರಮಾಣವು ಅದನ್ನು ಅನುವಾದ ಮಾಡಿಕೊಂಡು ಮತ್ತೊಂದಕ್ಕೆ ಅದನ್ನು ಉಪಯೋಗಿಸೋಕೆ ಹೇಳ್ಬಹುದು. ಶಾಸ್ತ್ರ ಪ್ರಮಾಣವು ಸಿದ್ಧ ವಸ್ತುವಾದ ಆತ್ಮವನ್ನು ಅನುವಾದ ಮಾಡ್ಕೋಕೋಸ ಹೇಳುತ್ತೆಪ್ಪ. ಆತ್ಮವಸ್ತು ಪ್ರಮಾಣ ಅಲ್ಲ, ಆತ್ಮವಸ್ತುವನ್ನು ತೆಗೆದುಕೊಂಡು ಒಂದಕ್ಕೆ ವಿನಿಯೋಗ ಮಾಡುತ್ತಲ್ಲ ಅದಕ್ಕೆ ಪ್ರಮಾಣ. ಅದು ಗೊತ್ತಿಲ್ಲ, ಅದು ನಿಯೋಗಕ್ಕೆ ಪ್ರಸಂಖ್ಯಾನಕ್ಕೆ ವಿನಿಯೋಗಿಸುತ್ತಲ್ಲ ಅದು ಶಾಸ್ತ್ರದಿಂದ ಗೊತ್ತಾಗುವ ಪ್ರಮಾಣ. ಹಾಗೆ ಮಾಡ್ಕೋಬೇಕು. ಮುಂದಿನ ಶ್ಲೋಕ ಗೊತ್ತಾಗಲಿ. ಕಾರ್ಯ ಇವ ಅಭಿಧೀಯತೆ ನೋಡಿ 80ನೇ ಶ್ಲೋಕದಲ್ಲಿ ಮಾಂತರ ಸಿದ್ಧೋ ಅರ್ಥ ಲೋಕೆ ಕಾರ್ಯ ಇವ ಅಭಿಧೀಯತೆ. ಏನ್ ಮಾಡ್ತಿದ್ಯೋ, ಕಾಳ ಮಾಡ್ತೀಯಾ? ಹೀಗ್ ತಗೊಂಡ್ರೆ ಹೀಗ್ ತಗೊಂಡ್ರೆ ಅದು ಕ್ರಿಯೆನ ಹೇಳ್ಕೊಡೋದ್ರಿಂದ ಅದಕ್ಕೆ ಅನಪೇಕ್ಷತ್ವ ಇಲ್ಲ ಅಂತ. ಅಂದ್ರೆ ಸಿದ್ಧ ವಸ್ತುನ ಹೇಳುತ್ತೆ ಅಂತ ನೀನ್ ಇಟ್ಕೊಂಡ್ಬಿಟ್ಟಿದ್ ಮಾತ್ರಕ್ಕೆ ಅದಕ್ಕೆ ಅನಪೇಕ್ಷತ್ವ ಬರುತ್ತೆ ಅನ್ನೋದಿಲ್ಲ. ಯಾಕಿಲ್ಲ ಅಂದ್ರೆ ಅದು ಕ್ರಿಯೆನ ಹೇಳುತ್ತೆ. ಅದು ಕ್ರಿಯೆನೇ ವೇದಕ್ಕೆ ಯುನೀಕ್ ಆಗಿರೋ ಪ್ರಮಾಣ. ಅಲ್ಲ, ಕ್ರಿಯೆ ಹೇಳುತ್ತೆ ಅದು ಈ ವಾಕ್ಯದಲ್ಲಿಲ್ಲ. ಕ್ರಿಯೆ ಹೇಳುತ್ತೆ ಅಂಡರ್ಸ್ಟುಡ್, ಅದೇ ಅದನ್ನೇ ಹೇಳ್ತಿರೋದು. ಸಿದ್ಧ ವಸ್ತು ಅಂತ ತಿಳಿಸ್ತಾ ಇರೋದ್ರಿಂದ ಅದಕ್ಕೆ ಶಾಸ್ತ್ರ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಏನು ಅನ್ಬೇಡಪ್ಪ. ಯಾಕಂದ್ರೆ ಎಷ್ಟೋ ಕಡೆಯಲ್ಲಿ ಪ್ರಮಾಣ ಅಂತ ಸಿದ್ಧ ವಸ್ತುವನ್ನು ಕೂಡ ಶಾಸ್ತ್ರ ಹೇಳುತ್ತೆ. ಅದನ್ನ ಹೇಳ್ಬಿಟ್ಟು ಕಾರ್ಯ ಇವ ಅಭಿಧೀಯತೆ, ಮುಂದೆ ಒಂದು ಕೆಲಸಕ್ಕಾಗಿ ಅದನ್ನ ಹೇಳುತ್ತೆ. ಇವಾಗ ತುಪ್ಪವನ್ನ ಅಲ್ಲ, ನೀವ್ ಹೇಳಿದ್ದೇನೆ ಒಂಚೂರು ಇದಾಗಿ ಹೇಳ್ತೀನಿ ಗುರುಗಳೇ. ಈತ ಹೊಂದುತ್ತಾ ನೋಡಿ, ಸಿದ್ಧ ವಸ್ತು ಇದು ಪೂರ್ತಿ ಶಾಸ್ತ್ರಕ್ಕೇನೆ, ಆತ್ಮವಸ್ತು ಇಲ್ವೇ ಇಲ್ಲ ಈ ಶ್ಲೋಕದಲ್ಲಿ. ಶಾಸ್ತ್ರವು ಸಿದ್ಧ ವಸ್ತುನ ಹೇಳ್ತಾ ಇದೆ ಅಂದಿದ್ ಮಾತ್ರಕ್ಕೆ ಅದಕ್ಕೆ ಅನಪೇಕ್ಷತೆ ಬರುತ್ತೆ ಅನ್ನೋದಿಲ್ಲ. ಯಾಕಿಲ್ಲ ಅಂದ್ರೆ ಅದು ಕ್ರಿಯೆನ ಹೇಳೋದಕ್ ಬಂದಿದೆ. ಅದೇ ಅದನ್ನ ಹೇಳ್ತೇನೆ ನಾನು. ಅನಪೇಕ್ಷಿತ ಇಲ್ಲ ಅಂತಂದ್ರೆ ಅನಪೇಕ್ಷಿತ ಇಲ್ಲ, ನೀನು ಅಪೇಕ್ಷೆ ಇಲ್ಲ ಅಂತ ಏನಿಲ್ಲ. ಇಲ್ಲ ಅಂತ ಏನಿಲ್ಲ. ಯಾಕಿಲ್ಲ ಅಂತ ಏನಿಲ್ಲ ಅಂದ್ರೆ ಯಾಕೆ ಅಂದ್ರೆ ಅದು ಕ್ರಿಯೆನ ಹೇಳೋದಕ್ಕೆ ತಾತ್ಪರ್ಯದಿಂದ ಬಂದಿರೋದ್ರಿಂದ. ಉಚ್ಚಾರದಲ್ಲಿ ಎಷ್ಟೋ ಲೋಕದ ಮಾನಾಂತ ಸಿದ್ಧವಾದ ವಸ್ತುವನ್ನು ಶಾಸ್ತ್ರ ಹೇಳುತ್ತೆ. ಮಾನಾಂತ ಸಿದ್ಧ ಅಲ್ಲ, ಅದು ಇದಕ್ ಡೆಫಿನಿಷನ್ ಕೊಡ್ತಾ ಇದಾರೆ. ಸಿದ್ಧ ವಸ್ತು ಅಂದ್ರೆ ಏನು ಅಂದ್ರೆ ಬೇರೆ ಪ್ರಮಾಣಗಳಿಂದ ಯಾವ ವಸ್ತು ಸಿದ್ಧವಾಗುತ್ತೋ ಅದನ್ನ ಸಿದ್ಧ ವಸ್ತು ಅಂತ ಲೋಕದಲ್ಲಿ ಹೇಳಲಾಗುತ್ತೆ ಅಂತ. ಸಿದ್ಧ ವಸ್ತುಗೆ ಅದು ಡೆಫಿನಿಷನ್. ಆ ಸಿದ್ಧ ವಸ್ತು ಹೇಳ್ತಾರೆ, ಅದನ್ನು ಹೇಳುತ್ತಲ್ಲ ಅದು. ಆ ಶಬ್ದ ಸಾಮರ್ಥ್ಯ ನಿಯಮ ಲೋಕವೇದ ಅವಗಮ್ಯತೆ ಲೋಕೆ ಮಾಂತರ ಸಿದ್ಧೋರ್ಥ ಪೂರ್ವ ಕಾರ್ಯಾಯಿವಾದಿಗಮ್ಯತೆ. ನಮ್ಗೆ ಅರ್ಥ ಆಯ್ತು ನೀ ಹೇಳಿದ್ದು. ಸರಿ,
ಸಿದ್ಧ ವಸ್ತುವನ್ನು ತಿಳಿಸುತ್ತಿರುವುದರಿಂದ, ಸಿದ್ಧ ವಸ್ತುವನ್ನು ಹೇಳುತ್ತಿರುವುದರಿಂದ ಶಾಸ್ತ್ರಕ್ಕೆ ಸಿದ್ಧವಾದ ಆತ್ಮನ ವಸ್ತುವಿನ ಅಪೇಕ್ಷೆ ಇಲ್ಲ ಎಂಬುದೇನಿಲ್ಲ. ಸಿದ್ಧವಾದ ಆತ್ಮವಸ್ತುವಿನ ವಿಚಾರ ಹೇಳಬಾರದೆಂಬುದೇನಿಲ್ಲ. ಅನಪೇಕ್ಷತ್ವ ಅದರ ಅಪೇಕ್ಷೆ ಇಲ್ಲ ಎಂಬುದೇನಿಲ್ಲ. ಸಿದ್ಧವಾದ ಆತ್ಮನ ಅಪೇಕ್ಷೆ ಇಲ್ಲ ಎಂಬುದೇನಿಲ್ಲ. ಆತ್ಮನ ಅಪೇಕ್ಷೆ ಮಾಡ್ತೀರ ಅವರೊಳೆ? ಅಲ್ಲ, ಸಿದ್ಧ ಸಸ್ಯ ಶಾಸ್ತ್ರಕ್ಕೆ ಅನಪೇಕ್ಷಿತ್ವ ವಸ್ತುವನ್ನ ಹೇಳೋದು ಅಪೇಕ್ಷೆ ಇಲ್ಲ ಅಂತ ಏನಿಲ್ಲ. ಅಲ್ಲ, ಶಾಸ್ತ್ರಕ್ಕೆ ಅನಪೇಕ್ಷತ್ವ ಅನ್ನೋ ದೋಷ ಬರುತ್ತೆ ಅನ್ನೋದೇನಿಲ್ಲ ಅಂತ. ಯಾವ್ದು ಅನಪೇಕ್ಷಿತ್ವ? ಶಾಸ್ತ್ರ ಈಗ ಶಾಸ್ತ್ರ ಪ್ರಮಾಣ ಅಂದ್ರೆ ಅದಕ್ಕೆ ಯುನೀಕ್ ಆಗಿರೋದು ಯಾವ್ದನ್ನಾರೋ ಒಂದನ್ನು ತಿಳಿಸ್ಕೊಟ್ರೆ ಅದು ಪ್ರಮಾಣ ಅಂತ ಆಗತ್ತಲ್ವಾ? ವಸ್ತು ವಿಷಯಕ್ಕೆ ತಾನೆ, ಕ್ರಿಯಾ ವಿಷಯಕ್ಕೋ ವಸ್ತು ವಿಷಯಕ್ಕೂ ತಾನೆ ಪ್ರಮಾಣ ಆಗ್ಬೇಕು. ಹೌದು. ಈಗ ಇವನ್ ಪೂರ್ವ ಪಕ್ಷಿ ಪ್ರಕಾರ ಶಾಸ್ತ್ರ ಹೇಗ್ ಪ್ರಮಾಣ ಆಗ್ತಿದೆ ಅಂದ್ರೆ ಬರೀ ಕ್ರಿಯೆ ಒಂದನೇ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಕಾರ್ಯೈಕ ಮಾತ್ರ ನಿಷ್ಠತ್ವ ತಂದ. ಕರೆಕ್ಟ್, ಹೌದು. ಕಾರ್ಯ ಹೇಳಿದ್ರೆ ಮಾತ್ರ ಪ್ರಮಾಣ ಅಂತ. ಹೌದು, ಕಾರ್ಯ ಹೇಳಿದ್ರೆ ಪ್ರಮಾಣವಿಲ್ಲ ಅಂತ ಏನಿಲ್ಲ ಅಂತ ಇದ್ದಾನೆ. ಅವಾಗ ಈಗ ಅದಕ್ಕೆ ಏನಾಗುತ್ತೆ, ಸಿದ್ಧಾಂತಿ ಏನ್ ಹೇಳ್ತಾನೆ, ಇಲ್ಲಪ್ಪ ಸಿದ್ಧ ವಸ್ತು ತಿಳಿಸ್ಕೊಡ್ತಾ ಇದೆಯಲ್ಲ ಶಾಸ್ತ್ರ ಅಂದ್ರೆ, ಸಿದ್ಧ ವಸ್ತು ತಿಳಿಸ್ಕೊಡ್ತಾ ಇದೆ ಅನ್ನೋದ್ರ ಮಾತ್ರದಿಂದ ಅದಕ್ಕೇನ್ ಅನಪೇಕ್ಷತ್ವ ಬರಲ್ಲ. ಅದಕ್ಕೆ ಅಂದ್ರೆ ಶಾಸ್ತ್ರಕ್ಕೆ ಯಾಕೆ ಅದು ಬರಲ್ಲ ಅಂದ್ರೆ ನೀವು ಏನ್ ಅನಪೇಕ್ಷತ್ವ ಬರಲ್ಲ ಹೇಳ್ಬೇಕು. ಏನ್ ಅನಪೇಕ್ಷತ್ವ ಅಂದ್ರೆ ಒಳ್ಳೆ ಶಾಸ್ತ್ರಕ್ಕೆ ಅನಪೇಕ್ಷತ್ವ. ಶಾಸ್ತ್ರ ಅವಾಗ ಏನಾಗ್ಬಿಡುತ್ತೆ, ಸರಿ, ಶಾಸ್ತ್ರಕ್ಕೆ ಅನಪೇಕ್ಷತ್ವ ಬರಲ್ಲ ಅಂದ್ರೆ ಶಾಸ್ತ್ರಕ್ಕೆ ಯಾವ್ದರ ಅನಪೇಕ್ಷತ್ವ ಬರಲ್ಲ. ಅನಪೇಕ್ಷತ್ವ ಪ್ರಮಾಣ ಅನ್ನೋದು. ಈಗ ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರೆ, ಈಗ ಶಾಸ್ತ್ರ ಸಿದ್ಧ ವಸ್ತು ಅಂತ ತಿಳಿಸ್ಕೊಡ್ತಾ ಇದೆ ಅಂದ್ರೆ ನಾವು ಹೇಳ್ತಿದೀವಿ ಅದ್ ಬರೀ ಕ್ರಿಯೆ ಅಂತ ತಿಳಿಸ್ಕೊಡಕ್ ಬಂದಿದೆ ಅಂತ. ಹಂಗಾಗ್ಬಿಟ್ರೆ ಶಾಸ್ತ್ರಕ್ಕೆ ಅನಪೇಕ್ಷತ್ವ ಬಂದ್ಬಿಡುತ್ತೆ. ನೀವು ಹೇಳೋ ತರ ಬರೀ ಸಿದ್ಧ ವಸ್ತು ತಿಳಿಸ್ತಾ ಇದೆ ಅಂದ್ರೆ. ಅಲ್ಲಪ್ಪ, ಅನಪೇಕ್ಷಿತ ಶಬ್ದಕ್ಕೆ ಅರ್ಥ ಏನು? ಸಿದ್ಧ ವಸ್ತುಗೆ ಪ್ರಮಾಣದ ಅನಪೇಕ್ಷತ್ವ. ಅಪೇಕ್ಷೆ ಇಲ್ಲ ಅಂತ. ಯಾವ್ದರ್ದು? ಸಿದ್ಧ ವಸ್ತುದು. ಅದೇನೋ ಅಪೇಕ್ಷೆ ಇಲ್ಲ ಒಂದು ವಿಷಯ ಹೇಳ್ಬೇಕಲ್ಲ. ಸಿದ್ಧ ವಸ್ತುದಲ್ಲ, ಅದು ಪ್ರಮಾಣ ಅನ್ನೋ ವಿಷಯದಲ್ಲಿ. ಪ್ರಮಾಣಕ್ಕೆ ಅಪೇಕ್ಷೆ ಇಲ್ಲ ಅಂತ ಏನಿಲ್ಲ ಅಂತಿದ್ದೀರಾ ನೀವು? ಅದು ಶಾಸ್ತ್ರ ಪ್ರಮಾಣ ಅನ್ನೋ ವಿಷಯದಲ್ಲಿ ಅಪೇಕ್ಷೆ ಇಲ್ಲ ಅನ್ನೋದೇನಿಲ್ಲ. ಬರೀ ಸಿದ್ಧ ವಸ್ತು ತಿಳಿಸ್ಕೊಡ್ತು ಅನ್ನೋ ಮಾತ್ರದಿಂದ. ಯಾಕೆಂದ್ರೆ ಸಿದ್ಧ ವಸ್ತು ಡೆಫಿನಿಷನ್ ಏನು, ಬೇಕಾದಷ್ಟು ಪ್ರಮಾಣಗಳಿಂದ ತಿಳಿದು ಬರುತ್ತೆ. ಅದೇ ತರ ಶಾಸ್ತ್ರನೂ ಅದಕ್ಕೊಂದು ಒನ್ ಆಫ್ ದ ಇದು ಅಂತ. ಬಟ್ ಶಾಸ್ತ್ರ ಬಂದಿರೋದು ಯುನೀಕ್ ಆಗಿ ತಿಳಿಸ್ಕೊಡೋದು ಕ್ರಿಯೆ ಒಂದನ್ನೇ. ವಿಷಯ ಕರೆಕ್ಟಪ್ಪ, ವಿಷಯ ಒಂದು. ನಂಗೆ ಇದು ಶಬ್ದಾರ್ಥ ಹೋಗ್ತಾ ಇಲ್ಲ ನೀವು ಹೇಳ್ತಾ ಇರೋದು. ನಂಗೆ ಅದು ಬೇಕಾಗಿರೋದು. ಸಿದ್ಧ ವಸ್ತುನ ತಿಳಿಸ್ಕೊಡೋದ್ರಿಂದ ಶಾಸ್ತ್ರಕ್ಕೆ ಪ್ರಮಾಣತ್ವ ಅನ್ನೋ ಅಪೇಕ್ಷೆ ಏನು ಇರಲ್ಲ ಅಂತ ಆಗುತ್ತೋ ಅದಿಲ್ಲ ಅಂತ. ಪ್ರಮಾಣ ಇರಲ್ಲ ಅಂತ ಆಗುತ್ತೆ, ಹಾಗೆ ಇಲ್ವಲ್ಲ, ಅದ್ ಹೇಳ್ಬೇಕು ನೀವು. ಅಲ್ಲ ಗುರುಳೆ, ಅದಾಗುತ್ತೆ. ಅಲ್ಲ, ಇದು ಡಬಲ್ ನೆಗೆಟಿವ್ ಅಷ್ಟೇ ಅದು. ಇವಾಗ ಅದನ್ನೇ ಹೇಳ್ತೀನಿ ನೋಡಿ, ನಾ ಹೇಳ್ತೀನಿ, ಶುದ್ಧ ವಸ್ತು ಅಂತ ತಿಳಿಸ್ಕೊಡ್ತಾ ಇರೋದ್ರಿಂದ ಅದಕ್ಕೆ ಇನ್ನೊಂದರ ಹಂಗಿಲ್ಲ ಎಂಬುದೇನು ಇರೋದಿಲ್ಲ. ಇನ್ನೊಂದು ಹಂಗಿಲ್ಲದೆ ಇರೋದಿಲ್ಲ. ಅನಪೇಕ್ಷತ್ವ ಯಾವ್ದು ಅಪೇಕ್ಷೆ ಇಲ್ಲ ಅಂತ ಇಲ್ಲ. ಅದು ಕ್ರಿಯಾಪೇಕ್ಷೆಯಿಂದ ಅದನ್ನ ವಸ್ತು ತಗೊಳುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡ್ಬೋದು. ಒಂದು ಕ್ರಿಯಾಪೇಕ್ಷೆಯಿಂದ ಒಂದು ವಸ್ತುವನ್ನು ಅನುವಾದ ಮಾಡ್ಕೊಳ್ಳೋದು ಉಂಟು ಶಾಸ್ತ್ರಕ್ಕೆ. ನಾನು ಹೇಳ್ತಿರೋ ಹಾಗೆ. ಇಲ್ಲಿ ಟಿಪ್ಪಣಿಲೂ ಅದೇ ತರ ಕೊಟ್ಟಿದ್ದಾರೆ ಗುರುಗಳೇ. ವೇದದಲ್ಲಿ ಸಿದ್ಧ ಪದಾರ್ಥವು ಕಾರ್ಯಾನ್ವಯವಿಲ್ಲದೆ ಪ್ರಮಾಣಕತೆಯನ್ನು ಹೊಂದುವುದಿಲ್ಲ. ಬ್ರಹ್ಮವು ಸಿದ್ಧ ವಸ್ತುವಾದ್ದರಿಂದ ಉಪಾಸನೆ ಮುಂತಾದ ಕಾರ್ಯಗಳಲ್ಲಿಯೇ ಅನ್ವಯವಾಗಿ ವೇದಾಂತಕ್ಕೆ ಪ್ರಾಮಾಣ್ಯವನ್ನು ಸಾಧಿಸುವುದೆಂದು ಈ ವಾದಿಗಳ ಅಭಿಪ್ರಾಯ. ಅದೇ ಹೇಳಿದಾರಮ್ಮ, ಅದ್ರ ಅನುವಾದನೇ ತಪ್ಪು ಅವ್ರದ್ದು. ಇನ್ನೊಂದು ನಕಾರನೇ ತಗೊಂಡಿಲ್ಲ ಅವರು ಅನುವಾದದಲ್ಲಿ. ಬಿಟ್ಟಿದ್ದಾರೆ ಒಂದನ್ನ. ಅನುವಾದನ ಸಿಂಪಲ್ ಮಾಡ್ಬಿಟ್ಟಿದ್ದಾರೆ. ಸಿದ್ಧ ವಸ್ತುವನ್ನು ಬೋಧಿಸುವುದರಿಂದ ಅದಕ್ಕೆ ಪ್ರಾಮಾಣ್ಯವಿಲ್ಲ ಅಂತ ಮಾಡಿದ್ದಾರೆ. ಎರಡು ನೆಗೆಟಿವ್ ಬಿಟ್ಟು ಬರ್ಕೊಳ್ತೀನ. ಸಿದ್ಧ ವಸ್ತುವನ್ನು ತಿಳಿಸುತ್ತಿರುವುದರಿಂದ ಶಾಸ್ತ್ರಕ್ಕೆ ಪ್ರಾಮಾಣ್ಯದ ಅಪೇಕ್ಷೆ ಇಲ್ಲ ಎಂಬುದೇನಿಲ್ಲ. ಪ್ರಾಮಾಣ್ಯದ ಅಪೇಕ್ಷೆ ಬರುವುದಿಲ್ಲ ಎಂಬುದೇನಿಲ್ಲ. ಈಗ ಸರಿ ಹೋಯ್ತು ಗುರುಗಳೇ. ಪ್ರಾಮಾಣ್ಯದ ಅಪೇಕ್ಷೆ ಬರುವುದಿಲ್ಲ ಎಂಬುದಿಲ್ಲ. ಪ್ರಾಮಾಣ್ಯದ ಅಪೇಕ್ಷೆ ಬರುವುದಿಲ್ಲ ಎಂಬುದಿಲ್ಲ. ಪ್ರಾಮಾಣ್ಯದ ಅಪೇಕ್ಷೆ ಬರುವುದಿಲ್ಲ ಎಂಬುದೇನಿಲ್ಲ. ಅದು ಬರುತ್ತೆ ಅಂತ. ಪ್ರಾಮಾಣ ಅಪೇಕ್ಷೆ ಬರುತ್ತೆ. ಏಕೆಂದರೆ ಪ್ರಮಾಣಾಂತರದಿಂದ ಅಳದದ್ದಾದ ವಸ್ತುವನ್ನೇ
ಸಿದ್ಧವಾದ ವಸ್ತುವನ್ನೇ ಸಿದ್ಧ ವಸ್ತು ಎಂದು ಕರೆಯುತ್ತಾರೆ. ಪ್ರಮಾಣಾಂತರದಿಂದ ಅಳತದ್ದನ್ನೇ ಸಿದ್ಧ ವಸ್ತು ಎಂದು ಕರೆಯುತ್ತಾರೆ. ಪ್ರಮಾಣಾಂತರದಿಂದ ಅಳತದ್ದಾದ ವಸ್ತುವನ್ನೇ ಸಿದ್ಧ ವಸ್ತು ಎಂದು ಕರೆಯುತ್ತಾರೆ. ಅಳತದ್ದ ಹಳೆಯದು ಮೆಷರ್ ಮಾಡಿದ್ದನ್ನೇ ಸಿದ್ಧ ವಸ್ತು ಎಂದು ಕರೆಯುತ್ತಾರೆ. ಅಳತದ್ದನ್ನೇ ಸಿದ್ಧ ವಸ್ತು ಎಂದು ಕರೆಯುತ್ತಾರೆ. ಆಮೇಲೆ ಸಿದ್ಧ ವಸ್ತು ಅಷ್ಟನ್ನೇ ಹೇಳಿದ್ರೆ ಅರ್ಥವಾದ ಬರುತ್ತೆ. ಚತುಷ್ಪಾದ ಪಶವಾದ ಹೇಳಿದ್ರೆ ಅರ್ಥವಾದ ಬರುತ್ತೆ. ಆಮೇಲೆ ಆ ಪಶು ತಗೊಂಡು ಏನು ಮಾಡ್ಬೇಕು. ಬರೀ ಸಿದ್ಧ ವಸ್ತು ತಿಳಿಸ್ಕೊಡ್ತು ಅಂದ್ರೆ ಶಾಸ್ತ್ರ ಅದು ವೇಸ್ಟ್ ಆಗ್ಬಿಡುತ್ತೆ. ಏನಕ್ಕೆ ಪ್ರಮಾಣ ಅಂತಾನೆ ಆಗಲ್ಲ ಬರೀ ಸಿದ್ಧ ವಸ್ತು ತಿಳಿಸ್ಕೊಟ್ರೆ. ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತೀಯಾನೆ, ಸಿದ್ಧ ವಸ್ತು ತಿಳಿಸ್ಕೊಟ್ಟಿದ್ ಮಾತ್ರಕ್ಕೆ ಅದು ಪ್ರಮಾಣ ಆಗಲ್ಲ ಅನ್ನೋದೇನಿಲ್ಲ. ಪ್ರಮಾಣ ಆಗಲ್ಲ ಅನ್ನೋದೇನಿಲ್ಲ ಅಂದ್ರೆ ಅದು ಕ್ರಿಯೆನ್ ತಿಳಿಸ್ಕೊಡಕ್ ಬಂದಿದೆ ಏಕಾಂತವಾಗಿ. ಶಬ್ದ ಸಾಮರ್ಥ್ಯ ನಿಯಮ ಅನಪೇಕ್ಷತ್ವಂಗೆ ನೀವು ನಹಿ ಸೇರಿಸ್ಕೊತಾ ಇದ್ದೀರಾ. ಅನಪೇಕ್ಷತ್ವ ನಹಿ, ಅನಪೇಕ್ಷತ್ವ ಎಂಬುದೇನಿಲ್ಲ. ಅನಪೇಕ್ಷಿತ ಅಂದ್ರೆ ಅಪೇಕ್ಷೆ ಇದೆ ಅಂತ ಆಗತ್ತೆ. ಅಪೇಕ್ಷೆ ಇದೇ ಇದೆ. ವಸ್ತು ಹೇಳೋದು ಉಂಟು. ಅದು ಯಾವ್ದಕ್ಕೆ? ಕ್ರಿಯೆಗಾಗಿ. ಕೈಮರ್ಚ್ಯ ವಿಷಯ ಕಾಮಂ ವಿಧೇಯ ಸ್ಥಾವಕತ್ವ ಪ್ರಸಜ್ಜೇತ. ಅಂದ್ರೆ ಕ್ರಿಯೆನ್ ಹೇಳೋವಾಗ ಜೊತೆಲಿ ಆತ್ಮತತ್ವವನ್ನು ಸೇರಿಸ್ಕೊಂಡಿದೆ ಅಷ್ಟೇ ಅನ್ನೋ ಅರ್ಥದಲ್ಲಿ. ಆತ್ಮವಸ್ತು ಉಪಾಸನೆ ಮಾಡು ಅಂತ ಕ್ರಿಯೆ ಹೇಳುತ್ತೆ. ಹೌದು ಹೌದು. ಯಾಕೆಂದ್ರೆ ಬರೀ ಆತ್ಮವಸ್ತು ತಿಳಿಸ್ತು ಅಂದ್ರೆ ಅದು ಸಿದ್ಧ ವಸ್ತು. ಅದಕ್ಕೇನು ತಿಳಿಸೋದ್ರಿಂದ ಪ್ರಾಮಾಣ್ಯ ಬರಲ್ಲ ಅದಕ್ಕೆ. ಸಿದ್ಧವಾದ ಆತ್ಮವಸ್ತು ಆಮೇಲೆ ಉಪಾಸನೆ ಮಾಡೋದನ್ನ ಅಂತ ಹೇಳಕ್ಕೆ ಟಿಪ್ಪಣಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಆದ್ರೆ ಅನುವಾದ ತುಂಬಾ ದೊಡ್ಡದಾಗಿದೆಯಾ? ಪೇರ್ ಕೊಟ್ಟಿದ್ದಾರೆ ಹಿಂಗೆಲ್ಲ ಹಿಂದ ಏನಕ್ಕೆ ನೋಡ್ಬೇಕು ಆಮೇಲೆ. ಶಬ್ದ ಸಾಮರ್ಥ್ಯ ನಿಯಮ ಲೋಕಾದೇವಾವಗಮ್ಯತೆ ಲೋಕೆ ಮಾಂತರ ಸಿದ್ಧೋರ್ಥ ಕಾರ್ಯ ಏವಾಭಿಧೀಯತೆ. ಸಾಮರ್ಥ್ಯ ಸಾಮಾನ್ಯ ಅಲ್ಲ. ಸಾಮಾನ್ಯ ಸಾಮರ್ಥ್ಯ ಶಬ್ದ ಸಾಮರ್ಥ್ಯ ನಿಯಮ ಶಬ್ದ ಸಾಮರ್ಥ್ಯ ನಿಯಮ ಲೋಕಾತ್ ಏವ ಅವಗಮ್ಯತೆ ಲೋಕೆ ಮಾಂತರಸಿದ್ಧಃ ಅರ್ಥಃ ಕಾರ್ಯಾಯ ಏವ ಅಭಿಧೀಯತೆ. ಶಬ್ದಕ್ಕೊಂದು ಸಾಮರ್ಥ್ಯ ಇದೆ. ಏನ್ ಸಾಮರ್ಥ್ಯ? ಆಯಾ ವಸ್ತು ಹೇಳೋದು. ಪುಸ್ತಕ ಅಂತ ಶಬ್ದ ಇದೆ, ಅದು ಇದನ್ನ ಹೇಳೋ ಸಾಮರ್ಥ್ಯ ಇದೆ. ಅದಕ್ಕೆ ಗಡಿಗೆ ಅನ್ನೋ ಪದಕ್ಕೆ ಆ ವಸ್ತು ಹೇಳೋ ಸಾಮರ್ಥ್ಯ ಇದೆ. ಆ ನಿಯಮವೇ ಏನ್ ಮಾಡುತ್ತೆ? ಅದು ಲೋಕದಿಂದಲೇ ಗೊತ್ತಾಗುತ್ತೆ. ಲೋಕದಿಂದಲೇ ಅದಕ್ಕೆ ಗಡಿಯಾರ, ಅದಕ್ಕೆ ಫ್ಯಾನು, ಇದು ಪುಸ್ತಕ, ಇದು ಶಬ್ದ ಸಾಮರ್ಥ್ಯದಿಂದಲೇ ಲೋಕದಿಂದಲೇ ಆ ವಸ್ತುಗಳು ಗೊತ್ತಾಗುತ್ತೆ. ಅಷ್ಟಕ್ಕೆ ಹೇಳಿ ಶಾಸ್ತ್ರ ಬರಲ್ಲ. ಆ ಶಾಸ್ತ್ರ ಏನ್ ಮಾಡುತ್ತೆ? ಲೋಕದಲ್ಲಿ ಪ್ರಮಾಣಾಂತರ ಸಿದ್ಧವಾದ ವಸ್ತುವನ್ನ ಕಾರ್ಯಕ್ಕೆ ಉಪಯೋಗಿಸ್ಕೊಳುತ್ತೆ. ತಾನೇನೋ ಮಾಡೋಕ್ಕೆ ತುಪ್ಪ ಅಂತ ಹೇಳ್ಬಿಡೋ ಗೊತ್ತಾಗುತ್ತೆ. ಬರೀ ತುಪ್ಪ ಶಬ್ದ ಹೇಳ್ಬಿಟ್ಟು ಆ ತುಪ್ಪ ತಗೊಂಡು ಹೋಮ ಮಾಡೋಕೆ ಉಪಯೋಗಿಸು ಅಂತ ಹೇಳುತ್ತೆ. ಶ್ರುತಿ ಏನ್ ಮಾಡ ತೊಡಗಿಸುತ್ತೆ. ವಸ್ತುಗಳು ಪ್ರಮಾಣಾಂತರದಿಂದ ಸಿದ್ಧವಾಗುತ್ತೆ. ಅದನ್ನ ಲೋಕದಲ್ಲೇ ಸಿದ್ಧವಾಗಿದೆ. ಲೋಕದಲ್ಲೇ ಸಿದ್ಧವಾದ ಪ್ರಮಾಣಾಂತರಗತವಾದ ಲೋಕವನ್ನು ಶಾಸ್ತ್ರ ಹೇಳೋದು ಯಾತಕ್ಕೆ ಅಂದ್ರೆ ಕ್ರಿಯಾ ಇವ ಅದನ್ನ ಒಂದು ಕ್ರಿಯೆಗೆ ಆಡ್ ಮಾಡ್ಕೋ. ಹೂವಿದೆ, ಹೂವಿಂದ ಆಗ್ಲಿಲ್ಲ, ಹೂವು ತಗೊಂಡು ಹೋಗಿ ಪೂಜೆಗೆ ಇಟ್ಕೊಂಡು ಪೂಜೆ ಮಾಡು, ಅಷ್ಟೋತ್ತರ ಮಾಡು, ಸಹಸ್ರನಾಮ ಮಾಡು ಅಂತ ಅದು ಕ್ರಿಯೆಗೆ ಉಪಯೋಗಿಸುತ್ತೆ. ಹೂವು ಅನ್ನೋದನ್ನು ಶ್ರುತಿ ಹೇಳುತ್ತೆ ಅಥವಾ ಶಾಸ್ತ್ರವೂ ಹೇಳುತ್ತೆ. ಪುರಾಣ ಶಾಸ್ತ್ರ ಬರೀ ಹೂ ಹೇಳಕ್ಕೋಸ್ಕರ ಬಂದಿಲ್ಲ. ಹೂ ಅನ್ನೋದು ಲೋಕದಲ್ಲೇ ಕಂಡಿರೋದು, ಪ್ರಮಾಣಾಂತರ ಗೊತ್ತಾಗಿರೋದು, ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗಿದೆ, ಲೋಕದಲ್ಲೇ ಕಂಡಿದೆ. ಆ ಸಿದ್ಧವಾದ ಅರ್ಥವನ್ನು ಶಾಸ್ತ್ರ ಅನುವಾದ ಮಾಡಿಕೊಂಡು ಒಂದು ಕಾರ್ಯಕ್ಕೆ ಇದನ್ನು ಪೂಜೆ ಉಪಯೋಗಿಸು, ಪೂಜೆ ಮಾಡು. ಎಲ್ಲಾ ಪದಾರ್ಥವೂ ಕ್ರಿಯೆಗೆ ಆಡ್ ಆಗ್ಬೇಕು ಅಂತ ಒಂದು ಏನ್ ಶಾಸ್ತ್ರದ ಏನೇನ್ ಪದಾರ್ಥ ಹೇಳಿದ್ರೋ ಅದು ಆತ್ಮನಾಗಲಿ, ತುಪ್ಪ ಆಗಲಿ, ಹೂವಾಗಲಿ, ನೀರಾಗಲಿ, ದರ್ಭೆ ಆಗಲಿ ಎಲ್ಲ ಕ್ರಿಯೆಗೆ ಸೇತು. ಶಬ್ದ ಸಾಮರ್ಥ್ಯದ ನಿಯಮವು ಲೋಕದಿಂದಲೇ ತಿಳಿದು ಬರುತ್ತದೆ. ಶಬ್ದಕ್ಕಿರುವ ಸಾಮರ್ಥ್ಯದ ನಿಯಮವು ಮಾಡ್ಕೋ. ಶಬ್ದಕ್ಕಿರುವ ಸಾಮರ್ಥ್ಯದ ನಿಯಮವು ಶಬ್ದ ಸಾಮರ್ಥ್ಯ ನಿಯಮ.
ಲೋಕದಿಂದಲೇ ಗೊತ್ತಾಗುತ್ತದೆ. ಲೋಕದಲ್ಲಿ ಪ್ರಮಾಣಾಂತರ ಸಿದ್ಧವಾದ ಏನು ವಸ್ತು ಉಂಟು ಪ್ರಮಾಣದಿಂದ ಸಿದ್ಧವಾದ ವಸ್ತು ವಸ್ತು ಯಾವುದಿದೆ ಅದನ್ನ ಕಾರ್ಯಕ್ಕಾಗಿ ಹೇಳ್ತಾರೆ. ತೇಜೋ ಈ ಸೀಲು ಅಂತಂದ್ರೆ ಈ ಸೀಲು ಕೊಡು ಅಂತಲೋ ತಗೋ ಅಂತಲೋ ಏನೋ ಒಂದು ಇದಕ್ಕಾಗಿ ಸೀಲು ಏನು ಸುಮ್ಮನೆ ಯಾಕೆ ಸೀಲು ಅನ್ಬೇಕು ನಾನು ಈ ಸೀಲಿಗೆ ಅಂತಂದ್ರೆ ನನ್ನ ತಗೋ ಕೆಲಸ ಮಾಡಿದ್ರೆ ನಂಗೆ ಕೊಡು ಅದು ಇನ್ಯಾರು ಕೊಡು ಏನೋ ಅದಕ್ಕಾಗಿ ಹೇಳ್ಬೇಕು ಹೊರತು ಸುಮ್ಮನೆ ಇದು ಅಂತ ಹೇಳಲ್ಲ. ಫ್ಯಾನ್ ಕೊಟ್ರೆ ಸೆಕೆ ಆಗ್ತದೆ ಅಂದ್ರೆ ಫ್ಯಾನ್ ಚಾಲು ಮಾಡಿದ ಅರ್ಥ. ಲೋಕದಲ್ಲಿ ಒಂದು ಪದವನ್ನು ಹೇಳಿದರೆ ಆ ಕಾರ್ಯಕ್ಕಾಗಿ ಪದವನ್ನು ಹೇಳ್ತಾರೆ ಒಂದು ಪದಕ್ಕಾಗಿ ಪದವನ್ನು ಹೇಳಲ್ಲ. ಲೋಕದಲ್ಲಿ ಪ್ರಮಾಣಾಂತರ ಸಿದ್ಧವಾದ ಅರ್ಥವನ್ನ ವಸ್ತುಗಳನ್ನ ಒಂದು ಕೆಲಸಕ್ಕಾಗಿಯೇ ಹೇಳುತ್ತಾರೆ. ನ ಪ್ರವೃತ್ತಿ ನಿವೃತ್ತಿಭ್ಯಾಂ ಶೂನ್ಯಸ್ಯ ವಚಸೋ ಯತಃ ಕಶ್ಚಿದರ್ಥೋತ್ತದೃಷ್ಟೋತೋ ವಸ್ತುರಿಸ್ಯಾನ್ನಮಾನತಃ. ಪ್ರವೃತ್ತಿ ನಿವೃತ್ತಿಭ್ಯಾಂ ಶೂನ್ಯಸ್ಯ ವಚಸಃ ಯತಃ ಕಶ್ಚಿದ್ ಅರ್ಥಃ ಅತ್ರ ದೃಷ್ಟಃ ಅತಃ ವಸ್ತುನಿ ಸ್ಯಾತ್ ನ ಮಾನತಃ. ಶೂನ್ಯವಾದ ಮಾತಿದೆಯಲ್ಲ, ಬಂಜೆ ಮಗ ಮಲ್ದು ಕೊಂಬು ಅಂತ ಶೂನ್ಯ, ಅದು ಪ್ರವೃತ್ತಿಯಿಂದಲೂ ನಿವೃತ್ತಿಯಿಂದಲೂ ಯಾವ ಪುರುಷಾರ್ಥನೂ ಕೊಡೋದಿಲ್ಲ. ಪ್ರವೃತ್ತಿ ನಿವೃತ್ತಿಭ್ಯಾಂ ಕಶ್ಚಿದ್ ಅರ್ಥಃ ನ ದೃಷ್ಟ. ಶೂನ್ಯವಾದ ವಸ್ತುವಿನ ಮಾತಿದೆಯಲ್ಲ, ಶೂನ್ಯವಾದ ವಸ್ತುವಿನ ಮಾತು ಪ್ರವೃತ್ತಿಯಿಂದಲೂ ಯಾವ ಪುರುಷಾರ್ಥನೂ ಕೊಡಲ್ಲ, ನಿವೃತ್ತಿಯಿಂದಲೂ ಯಾವ ಪುರುಷಾರ್ಥನೂ ಕೊಡಲ್ಲ, ಹೇಳೋದಿಂದಲೂ ಕಶ್ಚಿದ್ ಅರ್ಥ ನ ದೃಷ್ಟ. ಆದ್ರಿಂದ ವಸ್ತುವಿನ ವಿಷಯದಲ್ಲಿ ಪ್ರಮಾಣ ಇಲ್ಲ. ಪ್ರಮಾಣ ವಸ್ತು ವಿಷಯಕ್ಕಲ್ಲ, ಕ್ರಿಯೆಯಲ್ಲಿದೆ. ಅದಕ್ಕೆ ಯಾಕೆ ಹೋಲಿಸಿದ್ರು? ಅಲ್ಲ, ಅದು ಏನಕ್ಕೂ ಮಾಡೋಕೆ ಕೊಡೋಕೆ ತಗೊಳಕ್ ಬರೋಲ್ಲ ಅಂತ ಆಗಿದ್ರೆ ಇವಾಗ ನೀವು ಹೇಳ್ತಾರೆ ಆತ್ಮವಸ್ತು ಅದು ಮಾಡೋಕ್ ಬರೋದಿಲ್ಲ, ಕೊಡೋಕೆ ತಗೊಳಕ್ ಬರೋಲ್ಲ ಅಂದ್ರೆ ಯಾರಿಗೆ ಅದನ್ನ ಹೇಳ್ಬೇಕ? ಅದೇ ಏನು ಪುರುಷಾರ್ಥ ಆಗಲ್ಲಪ್ಪ. ಅವನು ನೀವು ಹೇಳೋ ಆತ್ಮವಸ್ತು ಇಲ್ಲ ಉಪಾಸನೆ ವಿಷಯವಾಗ್ಬೇಕು, ಇಲ್ಲ ತಗೊಳಕ್ ಬರ್ಬೇಕು, ಇಲ್ಲ ಕೊಡೋಕ್ ಬರ್ಬೇಕು, ಇಲ್ಲದಕ್ಕೆ ಬರ್ಬೇಕು. ಯಾವ್ದಕ್ಕೂ ಬರದೇ ಇರೋ ಆತ್ಮವಸ್ತುವನ್ನು ಹೇಳ್ತಾ ಇದೆ ಅಂದ್ರೆ ಅದರಿಂದ ಯಾವ ಪುರುಷಾರ್ಥವೂ ಆಗಲ್ಲ. ಅನುಭವ ಬರೋದಿಲ್ಲ. ಅವ್ರು ಹೇಳೋದು ಪೂರ್ಣಾಂಶಕ ಕೊಡೋಕ್ಕೋ ತಗೊಳಕ್ಕೋ ಮಾಡೋಕ್ಕೋ ಏನಕ್ಕೂ ಬರ್ಬೇಕು, ಆ ವಸ್ತು ಹೇಳ್ಬೇಕು. ಏನಕ್ಕೂ ಬದೇ ವಸ್ತು ಏನ್ ಮಾಡ್ತೀರಾ? ಆತ್ಮ ಅಂತೀರಾ, ಅದು ಶಬ್ದ ಇಲ್ಲ, ರೂಪ ಇಲ್ಲ, ಶಬ್ದ ಸ್ಪರ್ಶ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ವಿಕಾರ ಇಲ್ಲ, ಏನ್ ಇಲ್ಲ 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 ತಲೆ ಕೆಡಿಸ್ಬಿಟ್ರೆ ಕಂಡ್ರೆ ನೀವು 100 ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಶೂನ್ಯ ಅಂತ ಹೇಳ್ತೀರಾ. ಆ ಶೂನ್ಯದಿಂದ ಪ್ರವೃತ್ತಿಯೂ ಆಗಲ್ಲ, ನಿವೃತ್ತಿ ಆಗಲ್ಲ, ಪುರುಷಾರ್ಥವೂ ಆಗಲ್ಲ. ಏನಾಗುತ್ತೆ? ಕೊಡಕ್ ತಗೊಳ ಬರ್ಬೇಕಂದ್ರೆ ದೃಷ್ಟಿನೇ ಪ್ರಶ್ನೆ ಮಾಡೋದು. ಈ ಶೂನ್ಯ ವಸ್ತುವನ್ನು ಹೇಳುವಂತಹ ಮಾತು ಮಾತಿನಿಂದ ಮಾಡಿ, ಶೂನ್ಯದಿಂದ ಮಾತಿನಿಂದ ಪ್ರವೃತ್ತಿ ನಿವೃತ್ತಿ ಉಂಟಾಗುವುದರ ಮೂಲಕ ಯಾವ ಪುರುಷಾರ್ಥವೂ ಆದದ್ದು ಕಂಡಿಲ್ಲ, ಯಾವ ಪುರುಷಾರ್ಥವೂ ಆದದ್ದು ಕಂಡಿಲ್ಲ. ಆದ್ದರಿಂದ ವಸ್ತುವಿನಲ್ಲಿ ಆದ್ದರಿಂದ ವಸ್ತುವಿನಲ್ಲಿ ವೇದಕ್ಕೆ ಪ್ರಮಾಣ ಇಲ್ಲ. ಯಾವುದೇ ವಸ್ತು, ಬರೀ ವಸ್ತು ಹೇಳಿದ್ರೆ ವಸ್ತುವಿನ ವಿಚಾರದಲ್ಲಿ ವೇದಕ್ಕೆ ಪ್ರಮಾಣತ್ವ ಬರೋದಿಲ್ಲ. ಸಾಕಮ್ಮ.
ನಾಳೆ ಹೇಳ್ತೀನಿ. ಮಾತ್ರ ವಿಷಯ ಆ ವಸ್ತು ಮಾತ್ರ ವಿಷಯ ಅಸ್ತು ಮೇರು ಅನಿಲೇಶ್ವಭೇದ ಏನು ನಿರ್ಮಾಣ ಮಾತ್ರ ವಿಷಯ ರಾಜಾಸು ಗಚ್ಚತಿ ಹೋಗ್ರೆ.